ಫಸ್ಟ್ ಆಫ್ ಆಲ್ ಆರ್ಟಿಸ್ಟ್ ಆದಮೇಲೆ ಊಟ ತಿಂಡಿ ನಿದ್ದೆ ಎಲ್ಲ ತ್ಯಾಗ ಮಾಡಬೇಕು. ಏನು ಮಾಡ್ತಿದ್ದೀನಿ ನಾನು, ನನ್ನ ಕನಸೇ ಬೇರೆ ಇದೆ, ಇನ್ನೇನೋ ಮಾಡ್ತಿದ್ದೀನಲ್ಲ ನಾನೊಬ್ಬಳೇ ಮಗಳಾಗಿರೋದ್ರಿಂದ ನನಗೆ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಇತ್ತು. ಇನ್ ಕೇಸ್ ಇದು ನನ್ನ ಕೈ ಹಿಡ್ದಿಲ್ಲ ಅಂದರೆ ವಾಟ್ ನೆಕ್ಸ್ಟ್? ಸೊ ನಿಮ್ಗೆ ಅನಿಸ್ತಾ ಆಯ್ತಾ ಮೇ ಬಿ ನಾನು ಡಾರ್ಕ್ ಕಾಂಪ್ಲೆಕ್ಷನ್ ಇದ್ದೀನಿ, ಅದಕ್ಕೆ ನಾನು ಕಾಲ್ ಬ್ಯಾಕ್ ಮಾಡ್ತಾ ಇಲ್ಲ, ಅದಕ್ಕೆ ನಾನು ಸೆಲೆಕ್ಟ್ ಮಾಡ್ಕೊತಾ ಇಲ್ಲ ಅಂತ? ಫಸ್ಟ್ ಥಿಂಗ್ ಬರೋದೇ ತಲೆಗೆ ಫೇರ್ ಇರಬೇಕು. ಒಂದು ಹೀರೋಯಿನ್ ಅಂದರೆ ಸಕ್ಕ ಇರಬೇಕಪ್ಪ, ಬೆಳ್ಳಕ್ಕಿರ್ಬೇಕು, ತೆಳ್ಳಕ್ಕಿರ್ಬೇಕು, ಅದೇ ಬರುತ್ತೆ. ಹೌದು. ಬಟ್ ಅದ್ರ ಮೀರಿ ಇನ್ನೊಂದಿದೆ, ಜನ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಗೊತ್ತಾಗಿದೆ ನನಗೆ ಲಕ್ಷಣ ಇಲ್ಲ. ಸೊ BSc ಆಗಬೇಕಾದ್ರೆ ನೀವು ನೆಕ್ಸ್ಟ್ ಮಾಸ್ಟರ್ಸ್ಗೆ ಯಾಕೆ ನೀವು ಆ್ಯಕ್ಟಿಂಗಲ್ಲೇ ಮುಂದುವರಿಬಾರ್ದಿತ್ತು? ಆರ್ಟಿಸ್ಟ್ ಲೈಫ್ ಏನಂತಾರೆ, ನೀರಿನ ಮೇಲಿರೋ ಗುಳ್ಳೆ ಥರ ಅಂತ ಹೇಳ್ತಾರೆ. ಯಾವಾಗ ಹೊಡೆದೋಗುತ್ತೋ ಗೊತ್ತಿಲ್ಲ. ಈ ಪ್ರೊಫೆಷನ್ಗೆ ಬರಬೇಕು ಅಂತ ತುಂಬ ಆಸೆ ಇಟ್ಕೊಂಡಿರ್ತಾರೆ, ಬಟ್ ಅದಾಗ್ತಿರಲ್ಲ. ಆ ಫೀಲಿಂಗ್ ಗೊತ್ತಾಗ್ತಿದ್ಯಾ? ಹೌದು. ಪರ್ಸ್ನಲಿ ನಾನು ತುಂಬ ಮಾತಾಡಲ್ಲ, ಇಲ್ಲಿ ತುಂಬ ಪಟಪಟ ಮಾತಾಡು ಒಂದು ಸ್ವಲ್ಪ ಚಿಂಕುಳ್ಳಿ ಥರ. ಹೌದು ಹೌದು, ಚಿಂಕುಳ್ಳಿ ಥರ ಕ್ಯಾರೆಕ್ಟರ್ದು. ಸೀರಿಯಲ್ ಅಡಿಕ್ಷನ್ ಅನ್ನೋದು ಯಾವ ಥರ ಇರುತ್ತೆ ಅಂದರೆ ನೋಡಿ, ಲೆಟರ್ ಅದು ಅಕ್ಕ ಅಂತ ಬರ್ತಿದ್ದಾರೆ. ಹೌದು. ಲಕ್ಷಣ ಆಯಿತು, ಅದಾದ ನಂತರ ಲೈಫಲ್ಲಿ ಏನೇನು ಚೇಂಜಸ್ ಆಯಿತು? ಲಕ್ಷಣ ಆಗ್ತಿದಂಗೆನೆ ನನಗೆ ಸಿಕ್ಕಂತ ಇನ್ನೊಂದು ಪ್ರಾಜೆಕ್ಟ್ ಮೈನಾ. ಅವರು ಆರ್ಟಿಸ್ಟ್ ಆಗಬೇಕು, ನಾನು ಒಂದು ಪಾತ್ರ ಮಾಡಬೇಕು ಅಂದ್ಕೊಂಡ್ರು, 2 ಸೀರಿಯಲಲ್ಲಿ ಲೀಡಾಗಿ ಮಾಡ್ತಾ ಇದ್ದಾರೆ. ಈಗ ಅವ್ರ ಕರಿಯರ್ ಶುರು ಆಗಿದೆ ಅಲ್ವಾ? ಸೊ ಲಾಟ್ ಮೋರ್ ಟು ಗೋ ಇನ್ನು ಕೂಡ. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಆನಂದ್ ಆಡಿಯೋ ಸೆಲೆಬ್ರಿಟಿ ಪಾಡ್ಕಾಸ್ಟ್. ನಾನು ಪರಿಣಿಕಾ. ಇವತ್ತಿನ ನನ್ನ ಅತಿಥಿ ನಿಮ್ಮ ಲಕ್ಷಣ, ನಿಮ್ಮ ಮೈನಾ. ಎಸ್, ನಮ್ಮ ಅತಿಥಿ ವಿಜಯಲಕ್ಷ್ಮಿ ಅವರು. ವಿಜಯಲಕ್ಷ್ಮಿ, ವೆಲ್ಕಮ್ ಟು ದ ಶೋ. ಹಲೋ, ಹಾಯ್, ನಮಸ್ಕಾರ. ಹೇಗಿದ್ದೀರಿ? ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ಬ್ಯುಸಿ ಶೆಡ್ಯೂಲ್, ಒಂದಾದ್ಮೇಲೆ ಒಂದು ನಿಮ್ಮನ್ನ ನೋಡ್ತಾನೆ ಇರ್ತೀವಿ. ಇಲ್ಲ ಉದಯ ಚಾನಲಲ್ಲಿ, ಇಲ್ಲ ಕಲರ್ಸಲ್ಲಿ ನೋಡಿದ್ದಾಯ್ತು, ಉದಯದಲ್ಲಿ ನೋಡಿದ್ದಾಯ್ತು, ಜಿ ಕನ್ನಡ, ಎಲ್ಲ ಕಡೆನೂ ನೀವೇ ಇದ್ದೀರಿ. ಸೊ ಹೇಗಿದೆ ವರ್ಕ್ ಬ್ಯಾಲೆನ್ಸ್? ಟೈಮ್ ಮಾಡ್ಕೊಂಡು ಬಂದಿದ್ದೀರಿ. ಸೊ ಮೊದಲನೇ ಪ್ರಶ್ನೆ ಅದೇ ತಗೊಂತಾರೆ. ಎಸ್, ತುಂಬ ಖುಷಿ ಆಗ್ತಿದೆ. ಒಂದು ಆರ್ಟಿಸ್ಟ್ ಇಷ್ಟಪಡೋದು, ತುಂಬ ಖುಷಿಯಾಗಿ ಕೆಲಸ ಮಾಡುವಂಥ ಜಾಗ ಅಂದರೆ ಅದು ಸೆಟ್ಟು. ಸೊ ಈಗ ನನಗೆ ಒಂದು ಚಾನಲಿಂದ ಚಾನಲ್ ಸೆಟ್ಟಲ್ಲಿ ನಾನು ವರ್ಕ್ ಮಾಡ್ತಿದ್ದೀನಿ. ಆರ್ಟಿಸ್ಟಾಗಿ ತುಂಬ ಖುಷಿ ಇದೆ. ಬೇರೆ ಬೇರೆ ಪ್ರೊಡಕ್ಷನ್ ಹೌಸಸ್ ಆಗಿರ್ಬೋದು, ಬೇರೆ ಬೇರೆ ಚಾನಲ್ ಆಗಿರ್ಬೋದು, ಚಾನಲ್ ಪೀಪಲ್ ಆಗಿರ್ಬೋದು, ಎಲ್ಲರ ಜೊತೆ ಇಂಟ್ರ್ಯಾಕ್ಟ್ ಮಾಡೋದು, ಅಲ್ಲಿ ಕೆಲಸ ಮಾಡೋದು ತುಂಬ ಖುಷಿ ಆಗ್ತದೆ. ಹೆಂಗೆ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಿ ಅಂತ ಕೇಳಲೇಬೇಕು ನಾನು. ಯಾಕಂದರೆ ಇವಾಗ ಸೀರಿಯಲ್ ಅಂತ ಹೇಳಿದರೆ ನಿಮ್ಮದು 15ರಿಂದ 20 ದಿನ ಅಲ್ಲೇ ಹೋಗುತ್ತೆ. ಅದ್ರ ಜೊತೆಗೆ ರಿಯಾಲಿಟಿ ಶೋ ಅಂತ ಬಂದಾಗ ನಿಮ್ಮದು 1 ಇಲ್ಲ 2 ದಿನ ಕಾಲ್ ಶೀಟ್ ಅಲ್ಲೇ ಕೊಡಬೇಕಾಗುತ್ತೆ. ಸೊ ನಿಮ್ಮ ಟೈಮ್ ಬ್ಯಾಲೆನ್ಸ್ ಬಗ್ಗೆ ಹೇಳಿ. ಟೈಮ್ ಬ್ಯಾಲೆನ್ಸ್, ಫಸ್ಟ್ ಆಫ್ ಆಲ್ ಆರ್ಟಿಸ್ಟ್ ಆದಮೇಲೆ ಊಟ ತಿಂಡಿ ನಿದ್ದೆ ಎಲ್ಲ ತ್ಯಾಗ ಮಾಡಬೇಕು. ಆ್ಯಂಡ್ ಈಗ ಶೂಟ್ ಒಂದೊಂದ್ಸರಿ 24 hours ಕಾಲ್ ಶೀಟ್ ಇರುತ್ತೆ. ಬರ್ತೀವಿ, ಮನೆಗೆ ಬರ್ತೀವಿ, ಒಂದು 3 hours 4 hours ಮ್ಯಾಕ್ಸಿಮಮ್ 4 hours ಅಷ್ಟೇ ನಿದ್ದೆ. ಅದಾದಮೇಲೆ ಮತ್ತೆ ಇನ್ನೊಂದು ಸೆಟ್ಗೆ ಹೋಗು, ಕೆಲಸ ಮಾಡು, ಮತ್ತೆ ಅಲ್ಲಿಂದ ವಾಪಸ್ ಬಾ, ಮತ್ತೆ ಮಾರ್ನಿಂಗ್ ಕಾಲ್ ಶೀಟ್ ಎದ್ದೋಗು. ಇದು ಮಾಡ್ತಾ 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 ಅದೊಂಥರ ಅಭ್ಯಾಸ ಆಗೋಗಿದೆ ನಮಗೆ. ಬಟ್ ಕಷ್ಟ, ಖಂಡಿತ ಕಷ್ಟ ಆಗುತ್ತೆ. ಯಾಕಂದರೆ ಅದು ದಿನನಿತ್ಯ ನೀವು ಮಾಡಲೇಬೇಕು, ಯಾಕಂದರೆ ಕಮಿಟ್ಮೆಂಟ್ ಇರುತ್ತೆ. ಇದ್ರ ಮಧ್ಯ ನಿಮಗೆ ನೀವು ಟೈಮ್ ಕೊಟ್ಕೊತೀರಾ? ಈಗ ನಿಮಗೆ ಬುಕ್ಸ್ ಓದೋದು ಇಲ್ಲ ಬುಕ್ಸ್ ಓದೋ ಅಭ್ಯಾಸ ಇದೆ. ಆ್ಯಂಡ್ ಯಾವಾಗಾದರೂ ತುಂಬ ಆಗ್ತಾನೇ ಇಲ್ಲ ನನ್ನ ಕೈಲಿ, ನಾನು ತುಂಬ ಸ್ಟ್ರೆಸ್ ಆಗ್ತಿದೆ ನಂಗೆ ಫೀಲ್ ಅಂದಾಗ ನಾನು ಮ್ಯೂಸಿಕ್ನ ಕೇಳ್ತೀನಿ, ಹಾಡ್ಕೋತೀನಿ, ನನಗೆ ನಾನೇ ಹಾಡ್ಕೋತೀನಿ. ಅದೊಂಥರ ಸ್ಟ್ರೆಸ್ ಬಸ್ಟರ್ ಅಂತ ಹೇಳ್ಬೋದು. ಬುಕ್ಸ್, ಮ್ಯೂಸಿಕ್. ದಯವಿಟ್ಟು ಯಾರಾದರೂ ಸ್ಟ್ರೆಸ್ಸಿಂದ ತುಂಬ ಇದಾಗ್ತಿದ್ರೆ ದಯವಿಟ್ಟು ಬುಕ್ಸ್ ಓದಿ, ಮ್ಯೂಸಿಕ್ ಕೇಳಿ, ಯಾರ ಜೊತೆನಾದರೂ ಮಾತಾಡಿ, ಸ್ಟ್ರೆಸ್ ಕಮ್ಮಿ ಆಗುತ್ತೆ. ಸೊ ಸ್ಟ್ರೆಸ್ ಕಮ್ಮಿ ಆಗುತ್ತೆ ಅಂತ ಜಸ್ಟ್ ಹೇಳಿದ್ರಿ. ಸೊ ನಿಮ್ಮ ಫೇವ್ರೆಟ್ ಬುಕ್ ಯಾವುದು ಅಂತ ತಿಳಿಸ್ಕೊಟ್ರೆ ಆಡಿಯನ್ಸ್ ಅದನ್ನು ಓದೋ. ಎಸ್, ನಾನು ಈಗ ಜನರಿಗೆ ಹೇಳಬೇಕು ಅಂದರೆ, ನಾನಿವಾಗ ರವಿ ಬೆಳಗೆರೆ ಸರ್ ಅವ್ರದ್ದು ಒಂದು ಪುಸ್ತಕ ಓದ್ತಿದ್ದೀನಿ. ನೇಮ್ ಈಸ್ ಹೇಳಿ ಹೋಗು ಕಾರಣ. ತುಂಬ ಅದ್ಭುತವಾದ ಪುಸ್ತಕ ಅದು. ತುಂಬ ಅದ್ಭುತವಾದ ಪುಸ್ತಕ, ದಯವಿಟ್ಟು ಓದಿ. ಅದೊಂದೊಂದು ಪುಟನೂ ಓದ್ತಿದ್ರೆ ಏನಿದೆ ನೆಕ್ಸ್ಟ್ ಏನಿದೆ ಅನ್ನೋ ಕ್ಯೂರಿಯಾಸಿಟಿ ಬಿಲ್ಡ್ ಆಗ್ತಾ. ಹೇಮಂತನ ಬಗ್ಗೆ ನಿಮ್ಗೆ ಪಾಪ ತುಂಬಾ ಬೇಜಾರಾಗುತ್ತೆ, ಯಾಕೆ ಹಿಂಗಾಗಿತ್ತು, ಯಾಕೆ ಹಿಂಗ್ ಮಾಡ್ತಿದ್ದಾರೆ ಅಂತ. ಖಂಡಿತ ಒಳ್ಳೆ ಪುಸ್ತಕ, ನಾನು ಓದಿದ್ದೀನಿ. ಸೊ ಕನೆಕ್ಟ್ ಆಯ್ತು. ಹೌದು. ಹಾಗೆ ವಿಜಯಲಕ್ಷ್ಮಿ ಅವರೇ, ನೀವು ಓದಿರೋದು ಈಗ ಹೇಳಿ ಹೋಗು ಕಾರಣ ಓದ್ತಾ ಇದ್ರಿ, ಬಟ್ ನೀವು ಓದಿರೋದು BSc MSc. ಸೊ BSc MSc ಇಂದ ಕಲರ್ಸ್ ಹೇಗೆ?
ಹೇಳಬೇಕು ಅಂದರೆ ನನಗೆ ಆರ್ಟಿಸ್ಟ್ ಆಗಬೇಕು ಅಂತಾನೆ ತುಂಬ ಇಷ್ಟ ಆಯಿತು. ಕಾಲೇಜ್ ಡೇಸಲ್ಲಿ ಆಗಿರ್ಬೋದು, ಅಲ್ಲೆಲ್ಲ ನಾನು ಪ್ಲೇಸ್ ಮಾಡ್ತಿದ್ದೆ, ಸ್ಟೇಜ್ ಪ್ಲೇಸ್ ಮಾಡ್ತಿದ್ದೆ, ಕಲ್ಚರಲಲ್ಲಿ ತುಂಬ ಇರ್ತಿದ್ದೆ. ನನ್ನ ತುಂಬ ರೆಕಗ್ನೈಸ್ ಮಾಡಿರೋದೆ ನನ್ನ ಕಲ್ಚರಲ್ ಇರ್ತಿದ್ದೆ ಅಂತ, ನನ್ನ ಟೀಚರ್ಸ್ ಆಗಿರ್ಬೋದು ಎಲ್ಲರೂ. ಸೊ ಅಲ್ಲಿಂದ ಬರ್ತಾ ಬರ್ತಾ BSc ನಲ್ಲಿ ಸ್ವಲ್ಪ ನಾನು ತೊಡಸ್ಕೋತಿದ್ದೆ ಕಲ್ಚರಲಲ್ಲಿ. ಬಟ್ MSc ನಲ್ಲಿ ಆ ಚಾನ್ಸೇ ಇಲ್ಲ. ಮ್ಯಾಥಮೆಟಿಕ್ಸ್ ತಗೊಂಡಿರೋದ್ರಿಂದ ಯಾವಾಗ ನೋಡಿದ್ರು ಸ್ಪೆಷಲ್ ಕ್ಲಾಸಲ್ಲಿ ಕೂತ್ಕೋ, ಇನ್ನೊಂದು ಎಕ್ಸ್ಟ್ರಾ ಕ್ಲಾಸ್ ಅಟೆಂಡ್ ಮಾಡು, ಇನ್ನೊಂದೇನೋ ಪ್ರಾಜೆಕ್ಟ್ ಮಾಡು. ಹೌದು, ಬರೀ ಥಿಯರಮ್ಸ್, ಈಕ್ವೇಷನ್ಸ್, ಅದು ಇದು ಅದೇ ತಲೆಯಲ್ಲಿ ಓಡ್ತಿತ್ತು. ನನ್ನ ಈ ಒಂದು ಪಾರ್ಟ್ ಇತ್ತಲ್ವಾ ವಿಜಯಲಕ್ಷ್ಮಿನ, ಅದನ್ನ ನಾನು ತುಂಬ ಮಿಸ್ ಮಾಡ್ಕೋತಿದ್ದೆ. ನನಗೆ ತುಂಬ ಬೇಜಾರು ಆಗ್ತಿತ್ತು. ನಾನು ಏನು ಮಾಡ್ತಿದ್ದೀನಿ, ನನ್ನ ಕನಸೇ ಬೇರೆ ಇದೆ, ಇನ್ನೇನೋ ಮಾಡ್ತಿದ್ದೀನಲ್ಲ ನಾನು. ಅದನ್ನು ಪೂರೈಸ್ಕೊಳ್ಳೋಕ್ಕಾಗುತ್ತಾ ಆಗಲ್ವಾ ಅಂತ ಪ್ರತಿದಿನನೂ ನಾನು ಸಫರ್ ಮಾಡ್ತಿದ್ದೆ. ಯಾವಾಗ ನನಗೆ ಒಂದು ಕ್ಯಾರೆಕ್ಟರ್ ಸಿಗುತ್ತೆ, ನನಗೊಂದು ಕ್ಯಾರೆಕ್ಟರ್ ಸಿಗಲಿ ಅಂತ ನಾನು ಆಸೆ ಪಡ್ತಿದ್ದೆ. ನಾನು ಯಾವತ್ತೂ ಹೀರೋಯಿನ್ ಆಗಲಿ ಅಂತ ಅಂದ್ಕೊಂಡೇ ಇಲ್ಲ. ಸೊ ಇವಾಗ ಥಿಯೇಟರ್ ಪ್ಲೇಸ್ ಮಾಡ್ತಿದ್ರಿ ನೀವು ಕಾಲೇಜಲ್ಲಿ ಫಂಕ್ಷನ್ಸ್ ನಡಿಬೇಕಾದ್ರೆ, ಆಗ ನಿಮಗೆ ಇಷ್ಟ ಆಗುತ್ತೆ, ಆಕ್ಟಿಂಗ್ ಹತ್ರ ಒಲವು ನಿಮ್ಮನ್ನ ಸೆಳೆಯುತ್ತೆ. ಸೊ BSc ಆಗ್ಬೇಕಾದ್ರೆ ನೀವು ನೆಕ್ಸ್ಟ್ ಮಾಸ್ಟರ್ಸ್ಗೆ ಯಾಕೆ ನೀವು ಆಕ್ಟಿಂಗ್ ಅಲ್ಲೇ ಮುಂದುವರಿಬಾರ್ದಿತ್ತು? ನೀವು MSc ಮಾಡ್ಬೇಕಂತ ಮನೆಯಿಂದ ಒತ್ತಡ ಬಂತ, ಯಾವ ರೀತಿ? ಇಲ್ಲ, ಒಂದು ನಾನೊಬ್ಬಳೇ ಮಗಳಾಗಿರೋದ್ರಿಂದ ನನಗೆ ಜವಾಬ್ದಾರಿ ಸ್ವಲ್ಪ ಜಾಸ್ತಿ ಇತ್ತು. ಇನ್ ಕೇಸ್ ಇದು ನನ್ನ ಕೈ ಹಿಡ್ದಿಲ್ಲ ಅಂದರೆ ವಾಟ್ ನೆಕ್ಸ್ಟ್? ಆರ್ಟಿಸ್ಟ್ ಲೈಫ್ ಏನಂತಾರೆ, ನೀರಿನ ಮೇಲಿರೋ ಗುಳ್ಳೆ ಥರ ಅಂತ ಹೇಳ್ತಾರೆ, ಯಾವಾಗ ಹೊಡೆದೋಗುತ್ತೋ ಗೊತ್ತಿಲ್ಲ. ಸೊ ಬ್ಯಾಕಪ್ ಅಂತ ನಾವು ಇನ್ನೊಂದು ಏನಾದರೂ ಒಂದು ಪ್ಲ್ಯಾನ್ ಮಾಡಿಕೊಂಡೇ ಇರಬೇಕು. ಒಂದು ಎಜುಕೇಷನ್ ಆಗಿರ್ಬೋದು, ಇನ್ನೊಂದು ಬಿಸ್ನೆಸ್ ಆದರೂ ಆಗಿರ್ಬೋದು. ಎಜುಕೇಷನ್ ಮಸ್ಟ್ ಆ್ಯಂಡ್ ಶುಡ್. ನೀವು ಏನೇ ಮಾಡಿ ಲೈಫಲ್ಲಿ, ಏನೇ ಮಾಡಿ, ಎಜುಕೇಷನ್ ಅನ್ನೊಂದು ಇದ್ದರೆ, ಇನ್ ಕೇಸ್ ನಿಮ್ಮ ಲೈಫ್ ಇದು ಕೈ ಹಿಡ್ದಿಲ್ಲ ಅಂದರೆ ರಿಟೈರ್ಡ್ ಲೈಫಲ್ಲಾದರೂ ಆಗಿರ್ಬೋದು, ಇನ್ನೊಂದು 30-40 ಇಯರ್ಸ್ ಆದಮೇಲಾದರೂ ಇನ್ನೊಂದು ಚಿಕ್ಕ ಅರ್ನಿಂಗ್ ಅನ್ನೋದು ನಿಮ್ಗೆ ಸಿಗ್ತಿರುತ್ತೆ. ಸೊ ಆ ಒಂದು ಕಾರಣಕ್ಕೆ ನಾನು MSc ಮಾಡಲೇಬೇಕು ಅನ್ನೋದೊಂದು ತೀರ್ಮಾನಕ್ಕೆ ಬಂದೆ. ಜೊತೆಗೆ ಆಡಿಷನ್ಸ್ ಟ್ರೈ ಮಾಡ್ತಿದ್ದೆ. ಇನ್ ಕೇಸ್ ಸಿಕ್ಕಿದ್ರೆ ಎಜುಕೇಷನ್ ಮಾಡ್ತಾ ನಾನು ಇದನ್ನು ಮಾಡ್ಕೋಬೋದು ಅಂತ. ಬಟ್ ನನ್ನ ಕೈ ಹಿಡಿಲಿಲ್ಲ ಆಡಿಷನ್. ಈ ಆಡಿಷನ್ ಪ್ರೋಸೆಸ್ ಹೇಗಾಗ್ತಾ ಇತ್ತು? ಇನ್ಸ್ಟಾಗ್ರಾಮಲ್ಲಿ ನೋಡ್ಕೊಂಡು ಹೋಗ್ತಿದ್ರಾ, ಇಲ್ಲ ಏಜೆನ್ಸೀಸ್ ಮುಖಾಂತರ? ಇಲ್ಲ, ಇನ್ಸ್ಟಾ, ಫೇಸ್ಬುಕ್, ವಾಟ್ಸಪ್ಪಲ್ಲಿ ಯಾರಾದರೂ ಈ ಥರ ಬೇಕಾಗಿದ್ದಾರೆ ಅಂತೆಲ್ಲ ಬರ್ತಿದ್ದಂಗೆ ಅಲ್ಲಿಗೆ ಹೋಗ್ತಿದ್ದೆ, ಆಡಿಷನ್ ಮಾಡಿಬಿಟ್ಟು ಬರ್ತಿದ್ದೆ. ಬಟ್ ಐ ಡೋಂಟ್ ನೋ, ಅದು ಬಂದಿಲ್ಲ. ಎಷ್ಟು ವರ್ಷ ಟ್ರೈ ಮಾಡಿದ್ರಿ? 2-3 ಇಯರ್ಸ್? ಇಲ್ಲ, ಒಂದು 4 ಇಯರ್ಸ್ ಅಂತ ಅನ್ಕೊಳ್ಳಿ. ಸೊ BSc ಓದ್ತಾ ಇದ್ದ ಹಾಗೆ ನೀವು ಆಡಿಷನ್ಸ್ ಕೂಡ ಟ್ರೈ ಮಾಡ್ತಾ ಇದ್ರಿ? ಟಿಲ್ MSc ನಾನು ಆಡಿಷನ್ಸ್ ಟ್ರೈ ಮಾಡ್ತಿದ್ದೆ. ಆ್ಯಂಡ್ ನನಗೆ ಇನ್ನೊಂದು ಜರ್ನಿನ ಸ್ಟಾರ್ಟ್ ಮಾಡೋಕ್ಕಾಗಿದೆ ಯುವರತ್ನದಿಂದ. ಹೌದು, MSc ಮಾಡ್ತಿರ್ಬೇಕಾದ್ರೆ ನನಗೊಂದು ಆಪರ್ಚುನಿಟಿ ಬರುತ್ತೆ. ಯುವರತ್ನ ಲೈಕ್ ಗ್ರೂಪ್ ಆಫ್ ಸ್ಟೂಡೆಂಟ್ಸ್ನ ಆಡಿಷನ್ ಮಾಡ್ತಿದ್ದೀವಿ ಅಂತ ಆಡಿಷನ್ ಮಾಡಿದೆ. ಯು ಬಿಲೀವ್ 2000 ಮೆಂಬರ್ಸ್ ಇದ್ದಾರೆ ಆಡಿಷನ್ಸಲ್ಲಿ. ಜಸ್ಟ್ 100 ಮೆಂಬರ್ಸ್ ಸ್ಟೂಡೆಂಟ್ಸ್ ಮಾತ್ರ ನಾವು ಸೆಲೆಕ್ಟ್ ಆದ್ವಿ, 100 ಮೆಂಬರ್ಸ್ ಅಷ್ಟೇ. ಸೊ ಅದರಲ್ಲಿ ನಾನೊಬ್ಳು. ಖಂಡಿತ ಅಪ್ಪು ಸರ್ ಜೊತೆ ಸ್ಕ್ರೀನ್ ಶೇರ್ ಮಾಡುವಂತ ಅವಕಾಶ ಯಾರಿಗೆ ಸಿಗುತ್ತೆ ಹೇಳಿ? ಮೇ ಬಿ ಅಲ್ಲಿಂದ ನಿಮ್ಮ ಲಕ್ ಫ್ಯಾಕ್ಟರ್ ಶುರು ಆಯ್ತು ಅಂತ ಅನ್ಸುತ್ತೆ. ಸೊ ಯುವರತ್ನ ಇಂದ ಲಕ್ಷಣ ಹೇಗೆ, ಎಷ್ಟು ಆಡಿಷನ್ ಕೊಟ್ಟು ಫಸ್ಟ್ ಅಲ್ಲೇ ಸೆಲೆಕ್ಟ್ ಆಯ್ತಾ, ಕಾಲ್ ಬಂತಾ? ಯಾಕಂದ್ರೆ ಲಕ್ಷಣ ಬಂದಿದ್ ಬೇರೆ ಕೋವಿಡ್ ಟೈಮ್ ನಲ್ಲಿ ಆಗಿತ್ತು. ಸೊ ಕೋವಿಡ್ ಎಫೆಕ್ಟ್ ಎಲ್ರ ಮೇಲೂ ಎಷ್ಟಿತ್ತು ಅಂತ ನಾವು ನೋಡಿದೀವಿ. ಸೊ ಕೋವಿಡ್ ಟೈಮ್ ಅಲ್ಲಿ ಬಂದಿದ್ರಾಗಿದ್ರಿಂದ ನೀವು ಫೇಸ್ ಮಾಡಿದ ಚಾಲೆಂಜ್ ಏನು? ಎಸ್, ಅದೇ ನನಗೆ ಕೋವಿಡ್ ಕೊನೆ ಹಂತ, ಅದು ಕೋವಿಡ್ ಕೊನೆ ಹಂತ. ಬಟ್ ಈಗ ಇನ್ನೂ ಟ್ರಾನ್ಸ್ಪೋರ್ಟೇಷನ್ ಅಷ್ಟು ಇರಲಿಲ್ಲ. ಇಲ್ಲಿ ಬ್ಯಾಂಗ್ಳೂರಿಗೆ ಬರಬೇಕಂದ್ರೆ ತುಂಬ ಕಷ್ಟ ಇರ್ತಿತ್ತು. ಮಾಲೂರಿಂದ ಬ್ಯಾಂಗ್ಳೂರಿಗೆ ಒಂದೊಂದು ಬಸ್ನು, ಅಂದರೆ ದಿನಕ್ಕೊಂದು ಬಸ್ಸು 2 ಬಸ್ಸು ಅಷ್ಟೇ ಇರ್ತಿದ್ದು. ಅದೇ ಬಸ್ನೇ ಹಿಡಿಬೇಕು, ಅದೇ ಬಸ್ಸಲ್ಲೇ ವಾಪಸ್ ಬರಬೇಕು. ಸೊ ಟೈಮ್ ಬ್ಯಾಲೆನ್ಸ್ ಮಾಡೋದು ತುಂಬ ಕಷ್ಟ ಆಗ್ತಿತ್ತು. ಸೊ ಕಾಲ್ ಬಂದಿದ್ದು ನನಗೆ ಲಕ್ಷಣ ಅಂತ ಆಗಿನ್ನೂ ಹೆಸರು ಇಟ್ಟಿರಲಿಲ್ಲ. ಈ ಪ್ರೊಡಕ್ಷನ್ ಹೌಸ್ ಬೇರೆನೆ. ಸೊ ಆವತ್ತು ವಿಜಯದಶಮಿ ದಿನ, ನನಗಿನ್ನೂ ಚೆನ್ನಾಗಿ ನೆನಪಿದೆ, ಅಕ್ಟೋಬರ್ 21 ವಿಜಯದಶಮಿ ದಿನ ನಾನು ಆಡಿಷನ್ಗೆ ಅಂತ ಬ್ಯಾಂಗ್ಳೂರಿಗೆ ಬರ್ತೀನಿ. ಬಂದೆ, ನಾನೇ ಫಸ್ಟು ಹುಡುಗಿ, ಆಡಿಷನ್ ಕೊಟ್ಟಿದ್ದು ಫಸ್ಟು ಹುಡುಗಿ ನಾನೇ, ಸೆಲೆಕ್ಟ್ ಆಗಿದ್ದು ಫಸ್ಟು ಹುಡುಗಿನೂ ನಾನೇ.
ಅದೊಂಥರ ವಿಜಯ 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 ಅಂತಾರಲ್ವಾ, ಎಲ್ಲ ಖುಷಿ. ಆ ಥರ ಕೂಡ್ ಬಂತದು. LHS RHS ನಿಮ್ಮ ಲ್ಯಾಂಗ್ವೇಜ್ ಅಲ್ಲಿ. ಎಸ್, LHS RHS. ಸೊ ಅದೇ ನೀವು ಹೇಳ್ದಂಗೆ ಅದಾಗದೇ ಕೂಡ್ ಬಂತು. ದೇವ್ರ ಏನಂತರ ಗಾಡ್ ಬ್ಲೆಸ್ ಅಂತ. ಯಾವಾಗ ಗೊತ್ತಾಯ್ತು ನೀವೇ ರೈಟ್ ಫಿಟ್, ನೀವೇ ಸೆಲೆಕ್ಟ್ ಆಗಿದ್ರಾ, ಯು ವಿಲ್ ಬಿ ದ ಮೇನ್ ಲೀಡ್ ಅಂತ ಗೊತ್ತಾದಾಗ? ಫಸ್ಟ್ ಡೇನೇ ಗೊತ್ತಾಗೋಯ್ತು. ಫಸ್ಟ್ ಡೇ ಆಡಿಷನ್ ತಗೊಂಡ್ರು. ನಂದು ಆಡಿಷನ್ ತಗೊಂಡಿದ್ದಾದ್ಮೇಲೆ ಸೆಕೆಂಡ್ ಡೇನು ನನ್ನೇ ಕರೆದ್ರು. ಲೈಕ್ ಫುಲ್ ಆನ್ ಫೋಕಸ್ ನನ್ನ ಮೇಲೇ ಇರ್ತಿತ್ತು. ಫುಲ್ ಆನ್ ಫೋಕಸ್ ನನ್ನ ಮೇಲೇ ಇದ್ದಿದ್ದ ಕಾರಣದಿಂದ ಓಕೆ, ಕೈಂಡ್ ಆಫ್ ನಾನು ಸೆಲೆಕ್ಟ್ ಆಗಿದ್ದೀನಿ ಅಂತ ಅನಿಸ್ತಿತ್ತು. ಆ್ಯಂಡ್ ಐ ಗಾಟ್ ಅ ಕಾಲ್, ನೀವು ಸೆಲೆಕ್ಟ್ ಆಗಿದ್ದೀರಾ ಅಂತ. ಫಾರ್ ದಟ್ I stayed in Bangalore for 4 months without a job. Okay. ಸೀರಿಯಲ್ ಸ್ಟಾರ್ಟ್ ಆಗಿರಲಿಲ್ಲ ಆಗಿನ್ನು. ನಾನು ಸ್ಕಾಲರ್ಶಿಪ್ ಅಮೌಂಟ್ ಅಂತ ಒಂದಿಷ್ಟು ಎತ್ತಿಟ್ಟಿದ್ದೆ. ಇದು ನಾನು ಹೇಳಲೇಬೇಕು, ತುಂಬ ಜನ ಪೇರೆಂಟ್ಸ್ಗೆ ಈ ಇಂಡಸ್ಟ್ರಿ ಸ್ವಲ್ಪ ಭಯ ಇರುತ್ತೆ, ಹಿಂಗಪ್ಪ ಕಳಿಸ್ಕೊಡೋದು ಅಂತ. ಇದೇ ಥರ ನಮ್ಮ ಮನೆಯಲ್ಲೂ ಇತ್ತು. ಬಟ್ ನನ್ನ ಪೇರೆಂಟ್ಸಿಗೆ ನಾನು 1 year ನನಗೆ ಟೈಮ್ ಕೊಡಿ, ಇನ್ ಕೇಸ್ ಅದು ಆಗಿಲ್ಲ ಅಂದರೆ ನಾನು MSc ಮಾಡಿದ್ದೀನಲ್ವಾ, ಅದ್ರ ಮೇಲೆ ಏನಾದರೂ ನಾನು ಮಾಡ್ಕೋತೀನಿ ಅಂತ. ಸೊ ನಂಗೆ ತುಂಬ ಖುಷಿ ಇದೆ. ಆ 4 months ನಾನು ಮನೆಯಿಂದ 1 ರೂಪಾಯಿನೂ ನಾನು ಸಹಾಯ ಕೇಳಿದೆ. ನನ್ನ ಸ್ಕಾಲರ್ಶಿಪ್ಪಲ್ಲಿ ನಾನು ಏನು ಅಮೌಂಟ್ನ ನಾನು ಸೇವಿಂಗ್ಸ್ ಅಂತ ಮಾಡ್ಕೊಂಡಿದ್ನೋ ಅದರಲ್ಲೇ ನಾನು ಸರ್ವೈವ್ ಆದೆ 4 months. ಬಟ್ ಅನ್ಫಾರ್ಚುನೇಟ್ಲಿ ಪ್ರಾಜೆಕ್ಟ್ ಸ್ಟಾರ್ಟ್ ಆಗಲಿಲ್ಲ. ಓಕೆ. ಸೊ ಕಂಪ್ಲೀಟ್ ಬ್ಯಾಂಗ್ಳೂರಿಗೆ ಶಿಫ್ಟ್ ಆಗಿದ್ದವಳು ಮತ್ತೆ ವಾಪಸ್ ಮಾಲೂರಿಗೆ ಹೋಗೋ ಥರ ಆಗೋಯ್ತು. ಆಫ್ಟರ್ ದಟ್ ನನಗೆ ಮತ್ತೆ ಕಾಲ್ ಬಂದಿಲ್ಲ, ಚಾನಲಿಂದಾಗಲಿ ಪ್ರೊಡಕ್ಷನ್ ಟೀಮಿಂದಾಗಲಿ ಕಾಲ್ ಬಂದಿಲ್ಲ ನನಗೆ. ಅಯ್ಯೋ, ಕೈಗೆ ಬಂದಿದ್ದು ಬಾಯಿಗೆ ಬಂದಿಲ್ವೇ ಅನ್ನೋ ಥರ ಪರಿಸ್ಥಿತಿ. ಮತ್ತೆ 3 months ನಾನು ಮನೇಲಿ ಕೂತಿದ್ದೆ. ಅಷ್ಟರಲ್ಲಿ ನನ್ನ ಫ್ರೆಂಡ್ಸ್ಗೆ ಆಲ್ರೆಡಿ ಜಾಬ್ಸ್ ಆಗ್ತಿತ್ತು, ಇನ್ನೊಂದೇನೋ ಮಾಡ್ಕೋತಿದ್ರು ಅವ್ರ ಲೈಫಲ್ಲಿ. ನಾನು 1 year ನಂದು ಹೊಟ್ಟೋಗ್ತಿದೆಯಲ್ವಾ, ಏನೂ ಮಾಡೋಕ್ಕಾಗ್ತಿಲ್ಲ ಅನ್ನೋದೊಂದು ಯೋಚನೆ. ಇನ್ನೊಂದು ಕಡೆ ಅಪ್ಪ ಅಮ್ಮನ ಎದುರಿಸೋದೇ ಇರೋದು. 1 year ನಾನು ಆಲ್ರೆಡಿ ಟೈಮ್ ಕೇಳಿದ್ದೀನಿ, ಇನ್ನೊಂದು ಕಡೆ ನನ್ನ ಕನಸನ್ನ ನಾನು ಈಡೇರಿಸ್ಕೊಳಕ್ಕಾಗ್ತಿಲ್ಲ ಅನ್ನೋ ನೋವು. ಆ್ಯಂಡ್ ಫ್ಯಾಮಿಲಿ ಪ್ರೆಷರ್, ಅಟ್ಲೀಸ್ಟ್ ನಾನು ಜಾಬ್ ಏನಾದರೂ ಟ್ರೈ ಮಾಡು ಅಂತ. ಸೊ ಒಂದು ಜಾಬು ಸಿಕ್ತು ನನಗೆ, ಇಂಟರ್ವ್ಯೂ ಆಯಿತು, ಸೆಲೆಕ್ಟ್ ಆದೆ. ಜಾಯ್ನಿಂಗ್ ಲೆಟರ್ ನನ್ನ ಕೈಯಲ್ಲಿದೆ, ನಂಗೆ ಹೋಗೋಕ್ಕೆ ಮನಸ್ಸಿಲ್ಲ. ಮತ್ತೆ ಇಲ್ಲೇ ಕಾಲ್ ಬರುತ್ತೆ, ಮತ್ತೆ ನಾನು ಸೀರಿಯಲ್ಗೆ ಹೋಗ್ಬೋದು. ಹೌದು, ಇಲ್ಲಿ ಕರೆ ನಿಮಗೆ ಸ್ಟ್ರಾಂಗಾಗಿ ಕರೀತಾ ಇತ್ತು. ಆಗ್ತಾನೆ ಇರಲಿಲ್ಲ. ನನ್ನ ಇನ್ನೊಂದು 15 daysಲ್ಲಿ ಕಾಲ್ ಲೈಕ್ ಜಾಯ್ನಿಂಗ್ ಟೈಮ್ ಬಂದಾಗಿದೆ, ಬಟ್ ನಾನು ಹೋಗೋಕ್ಕಾಗ್ತಿರ್ಲಿಲ್ಲ. ಅದು ಹೆಂಗೆ ಹೇಳಿ, ಈಗ ನಿಮ್ಗೂ ಹೇಳಬೇಕು ಅಂದರೆ ನೀವು ಈ ಪ್ರೊಫೆಷನಿಗೆ ಬರಬೇಕು ಅಂತ ತುಂಬ ಆಸೆ ಇಟ್ಕೊಂಡಿರ್ತೀರ, ಬಟ್ ಅದು ಆಗ್ತಿರಲ್ಲ. ಆ ಫೀಲ್ ನಿಮಗೆ ಗೊತ್ತಾಗ್ತಿದ್ಯಾ? ಹೌದು, ಖಂಡಿತ. ಅಲ್ಲೇ ಹೋಗ್ಲೇಬೇಕು, ಅದೇ ಕೆಲಸ ನಾನು ಮಾಡ್ಲೇಬೇಕು, ನಾನು ಮಾಡಿದ್ರೆ ಅದೇ ಕೆಲಸ. ಹೌದು, ಮೈಂಡಲ್ಲಿ ನೀವು ಫಿಕ್ಸ್ ಆಗಿರ್ತೀವಿ. ಅದಾಗ್ತಿಲ್ಲ ಅಂದಾಗ ಅದು ಗೊತ್ತಿಲ್ದಿರೋ ನೋವು, ಅಳು ಎಲ್ಲ ಬರುತ್ತೆ. ನಾನು ಪ್ರತಿದಿನ ಅಳ್ತಾ ಮಲಗ್ತಿದ್ದೆ ನಾನು. ಏನಿದು ಈ ಥರ ಆಗೋಯ್ತು, ನಂಗೆ ಬೇರೆ ಕೆಲಸ ಮಾಡೋಕ್ಕೆ ಇಷ್ಟ ಇಲ್ಲ, ದಯವಿಟ್ಟು ನನಗೆ ದೇವರೇ ಇನ್ನೊಂದು ಆಪರ್ಚುನಿಟಿ ಕೊಡು, ದಯವಿಟ್ಟು ನಾನು ಪ್ರೂವ್ ಮಾಡ್ಕೋಬೇಕು, ಒಂದೇ ಒಂದು ಕಾಲ್, ದಯವಿಟ್ಟು ಅಂತ ಅನ್ಕೊಂಡೆ ಮಲಗ್ತಿದ್ದೆ ನಾನು. ಇನ್ನೂ ನೆನಪಿದೆ ನನಗೆ. ಸೊ ನೀವು ಪ್ರತಿ ರಾತ್ರಿ? ಹೌದು, ರೈಟ್ ಸೈಡ್ ನನ್ನ ಬೆಡ್ಡಿಂಗ್ ಇದೆ ಅಂದರೆ ರೈಟ್ ಸೈಡ್ ವಾಲ್ಗೆ ಸಾಯಿಬಾಬಾದು ದೊಡ್ಡದೊಂದು ಫ್ರೇಮ್ ಇದೆ ಮನೆಯಲ್ಲಿ ನನ್ನ ರೂಮಲ್ಲಿ. ಸೊ ಪ್ರತಿದಿನ ಬಾಬಾ ಹತ್ರ ಮಾತಾಡ್ತಾ ಮಲಗ್ತಿದ್ದೆ ನಾನು. ಯಾಕೆ ಈ ಥರ ಮಾಡ್ತಿದ್ಯಾ, ಒಂದು ಆಪರ್ಚುನಿಟಿ ಕೊಡಬಾರ್ದಾ, ಬಟ್ ಅದು ಕೋವಿಡ್ ಟೈಮು ಇದ್ದಿದ್ರಿಂದ ನಿಮ್ಗೆ ಹೋಪ್ಸ್ ಸ್ವಲ್ಪ ಕಡಿಮೆ ಆಯ್ತು, ಭಯ ಜಾಸ್ತಿ ಆಯ್ತು. ಯಾಕಂದ್ರೆ ಆ ಟೈಮಲ್ಲಿ ನೀವು ಅಬ್ಸರ್ವ್ ಮಾಡಿರ್ಬೋದು, ಎಷ್ಟೋ ಸೀರಿಯಲ್ಸ್ ವೈಂಡ್ ಅಪ್ ಆಗೋಯ್ತು, ನಿಂತು ಹೋಯ್ತು. ಅದು ವಿತೌಟ್ ಪ್ರಾಪರ್ ಗುಡ್ ಬೈ. ಹೌದು, ಸಡನ್ ಆಗಿ ಸ್ಟಾಪ್ ಆಯ್ತು. ನನ್ಗೆ ಇನ್ನೊಂದು ಭರವಸೆನೇ ಇಲ್ಲ, ನನ್ನನ್ನು ಕರೀತಾರ, ಇದು ಸುಮ್ಮನೆ ಆಗಿದ್ದ ಈ ಆಡಿಷನು, ನಾನು ಸೆಲೆಕ್ಟ್ ಆಗಿದ್ದು ಸುಮ್ಮನೆ 4 months ಇದ್ನ ನಾನು ಅಲ್ಲಿ ಬೆಂಗಳೂರಿನಲ್ಲಿ. ಬೇರೆ ಏನೂ ಮಾಡ್ತಿರ್ಲಿಲ್ಲ ಬೆಂಗಳೂರಿನಲ್ಲಿ ಆ 4 ತಿಂಗಳು? ಏನೂ ಮಾಡ್ತಿರ್ಲಿಲ್ಲ, ಕಾಯ್ತಾ ಕೂರ್ತಿದ್ದೆ ನಾನು. ಪ್ರತಿದಿನ ಅಲ್ಲಿ ನಮಗೆ ಒಂದು ವರ್ಕ್ಶಾಪ್ ಥರ ಮಾಡಿರೋರು, ಅಲ್ಲಿಗೆ ಪ್ರತಿದಿನ ವರ್ಕ್ಶಾಪಲ್ಲಿ ಅವರು ಕ್ಯಾರೆಕ್ಟರ್ಗೆ ಏನು ಮಾಡಬೇಕು ಅದನ್ನ ಮಾಡಿಸ್ತಿದ್ರು, ಮತ್ತೆ ರಿಟರ್ನ್ ಬರ್ತಿದ್ದೆ ನಾನು. 4 months ನಾನು ಅದನ್ನೇ ಮಾಡಿದ್ದೀನಿ, ಇನ್ನೇನೂ ಮಾಡಿಲ್ಲ ನಾನು. ನೀವು ಸೇವ್ ಮಾಡಿದಷ್ಟು ಅಮೌಂಟ್ ಕೂಡ ಖಾಲಿ ಆಗಿದೆ. ನನಗೆ ಮತ್ತೆ ನನ್ನ ಪೇರೆಂಟ್ಸ್ನ ಕೇಳೋಕ್ಕೂ ನಂಗೆ ಮುಖ ಇಲ್ಲ. ಹೌದು,
ನಂಗೆ ಇನ್ನು ಬೆಂಗಳೂರು ಲೈಫ್ ಸ್ಟೈಲ್ ಅಂತಂದ್ರೆ Yes. ಮಾತಾಡೋ ಆಗಿಲ್ಲ. Yes. ಮನೆ ರೆಂಟ್ ಇಂದ, ಕ್ಯಾಬ್ ಇಂದ, ಹೇರ್ ಮೇಕಪ್, ನೀವು ದುಡ್ಡೆಲ್ಲ ಅಲ್ಲೇ ಖಾಲಿ ಆಯ್ತು. ಟ್ರಾವೆಲಿಂಗ್ ಅಲ್ಲೇ ಅರ್ಧ ಬ್ಯಾಂಗ್ಳೂರಿನ true. ಕಷ್ಟ ಇದೆ. ಸೊ ಇಷ್ಟೆಲ್ಲ ಆಗ್ತಿರ್ಬೇಕಾದ್ರೆ ಫೈನಲಿ ಐ ಗಾಟ್ ಅ ಕಾಲ್ ಇನ್ ಮೇ ಲಕ್ಷಣ ಟೀಮಿಂದ. ಅದೇ ಕಥೆನ ಇನ್ನೊಂಚೂರು ಲೈಕ್ ಕತೆ ಸ್ವಲ್ಪ ಚೇಂಜಸ್ ಮಾಡಿ ಡಿಫ್ರೆಂಟಾಗಿ ತೋರಿಸುವಂಥ ಪ್ರಯತ್ನ ಮಾಡ್ತಿದ್ರು ಲಕ್ಷಣ ಟೀಮ್ ಅವರು, ಜಗನ್ ಸರ್ ಆಗಿರ್ಬೋದು ಇವರೆಲ್ಲ. ಸೊ ಅಲ್ಲಿಂದ ನನಗೆ ಕಾಲ್ ಬರುತ್ತೆ, ನೀವು ಮತ್ತೆ ಬ್ಯಾಂಗ್ಳೂರಿಗೆ ಬರಬೇಕು ಅಂತ. ಸೊ ಇದೊಂದು ಆಗಲಿ ಫೈನಲ್ ಏನಂತಾರೆ ಟ್ರೈ ಅಂತ ಅಂದ್ಕೊಂಡು ಬ್ಯಾಂಗ್ಳೂರಿಗೆ ಬಂದೆ. ಬ್ಯಾಂಗ್ಳೂರಿಗೆ ಬಂದು ಆಗ್ಲೂ ಅದು ಕೋವಿಡ್ ಟೈಮ್ ಆಗಿತ್ತು. ಹಾ ಹೌದು, 2021 ಅಲ್ಲ? ಹೌದು ಹೌದು, ಕೋವಿಡ್ ಟೈಮ್ ಆಗಿತ್ತು. ಏನು ತುಂಬ ಚಾಲೆಂಜಸ್ ಕೋವಿಡ್ ಟೈಮಲ್ಲಿ, ಟ್ರಾವೆಲಿಂಗೇ ತುಂಬ ಚಾಲೆಂಜ್ ಅದು. ಸೊ ಆ ಥರ ಇದರಲ್ಲೂ ಬಂದು ಇಲ್ಲಿ ಆಡಿಷನ್ ಕೊಟ್ಟೆ. ಇಲ್ಲಿ ಆಡಿಷನ್ ಮತ್ತೆ ಪುನಃ ಫಸ್ಟಿಂದ ಹೆಂಗೆ ಈಗ ಮೊದಲು ವರ್ಕ್ಶಾಪ್ ಆಗಿತ್ತಲ್ವಾ, ಅದ್ಯಾವುದು ಅಲ್ಲ, ಇದು ಮತ್ತೆ ಹೊಸ ಥರ ಕತೆ ಫುಲ್ ಮಾಡಿಫೈ ಆಗಿರೋದ್ರಿಂದ ತುಂಬ ವಿಭಿನ್ನವಾಗಿತ್ತು ಕತೆ. ಇದಕ್ಕೆ ಕ್ಯಾರೆಕ್ಟರ್ಗೆ ಬೇಕಿರುವಂಥ ಏನಂತಾರೆ, ಅವಳು ತುಂಬ ಮಾತಿನ ಮಲ್ಲಿ ಆಗಿರ್ತಾಳೆ. ನಾನು ಪರ್ಸ್ನಲಿ ನಾನು ತುಂಬ ಮಾತಾಡಲ್ಲ, ಒಂಥರ ಸೈಲೆಂಟ್ ಹುಡುಗಿ ನಾನು. ಇಲ್ಲಿ ತುಂಬ ಪಟಪಟ ಮಾತಾಡು, ಅದು ಹೇಗೆ ಹೇಳಿ, ನಾನು ಒಂದ್ ಸ್ವಲ್ಪ ಚಿನ್ಕುರುಳಿ ಥರ ಕ್ಯಾರೆಕ್ಟರ್ದು. ಸೊ ಫಸ್ಟ್ ಡೈಲಾಗೆ ನನಗೆ ಟಿ ವಿ ಆ್ಯಂಕರ್ ಥರ ಮಾತಾಡೋದು, DJ. ಸೊ ಇಟ್ ವಾಸ್ ಅ ಚಾಲೆಂಜ್ ಟು ಮೀ. ಮಾಡಿದೆ ನಾನು. ಕ್ಯಾಮ್ರಾ ಫೇಸ್ ಮಾಡೋದೆಲ್ಲ ಕಷ್ಟ ಆಗ್ಲಿಲ್ವಾ? ಯಾಕಂದ್ರೆ ಕಾಲೇಜಲ್ಲಿ ಪ್ಲೇಸ್ ಮಾಡೋದ್ರಿಂದ ಅದೆಲ್ಲ ಈಸಿ ಇರ್ಬೋದು, ಬಟ್ ಕ್ಯಾಮರಾ ಮುಂದೆ ಬರ್ತಿದಂಗೆನೆ ಯಾರಾದ್ರೂ ಆಗ್ಲಿ ಸ್ವಲ್ಪ ನಡುಕ್ತಾರೆ. ಆ ಭಯ, ಆ ಕ್ಯಾಮ್ರಾ ಅಂದ್ರೆ ಅದೊಂಥರ ಗೌರವ. ಕ್ಯಾಮ್ರಾಗ ನಾವು ಕೊಡೋ ರೆಸ್ಪೆಕ್ಟ್, ಅದೊಂದು ಆರ್ಟಿಸ್ಟ್ ಆಗಿ ಅದಕ್ಕೆ ತುಂಬ ರೆಸ್ಪೆಕ್ಟ್ ಕೊಡ್ತೀವಿ. ಅಲ್ಲಿ ಮುಂದೆ ಯಾರೇ ಬಂದು ನಿಂತ್ಕೊಂಡ್ರು ತುಂಬ ಭಯ ಕಾಡ್ತಿರುತ್ತೆ. ಸೊ ನನಗೂ ಆ ಭಯ ಇತ್ತು, ಅಯ್ಯೋ ಏನಪ್ಪ ಹೇಗೆ, ಎಷ್ಟೊಂದು ಜನ ಇದ್ದಾರೆ. ಜಗನ್ ಸರ್ನ ನಾನು ಫಸ್ಟ್ ಟಿ ವಿನಲ್ಲಿ ನೋಡಿದ್ದು, ಎದುರುಗಡೆ ನೋಡ್ತಿರೋದು ಫಸ್ಟ್ ಟೈಮ್. ಹೇಗಿರುತ್ತೋ ಏನೋ ಅನ್ನೋ ಭಯ ನನ್ನಲ್ಲೂ ಇತ್ತು. ಬಟ್ ಅಲ್ಲೂ ನಾನು ಚಾಲೆಂಜಿಂಗ್ ಆಗಿ ನಾನು ಆ ಕ್ಯಾರೆಕ್ಟರ್ನ ಲೈಕ್ ಏನಂತ ಹೇಳಿ, ಸಾರಿ, ಕ್ಯಾರೆಕ್ಟರ್ ಪಾತ್ರವನ್ನ ಅಭಿನಯಿಸೋದು ನಿಮಗೆ ಈಸಿ ಆಯ್ತು? ಆಡಿಷನ್ ಕೊಟ್ಟೆ, ಆ ಕ್ಯಾರೆಕ್ಟರ್ ಆಡಿಷನ್ ಕೊಟ್ಟೆ. ಇಟ್ ವೆಂಟ್ ವೆಲ್. ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತಾ ನಿಮ್ಗೆ? ಅದು ಬರೀತಲ್ಲ, ಇವಾಗ ನಂದು ಡೈಲಾಗ್ ಇದೆ, ನಾನು ಹೇಳ್ದೆ, ಐ ಕಿಲ್ಡ್ ಇಟ್, ಅದು ನಿಮ್ಗೆ ಗೊತ್ತಾಗುತ್ತಲ್ಲ. ಬಟ್ ಆದ್ರೂ ಅಲ್ಲೂ ಅವರು ಒಂದಷ್ಟು ಫೀಡ್ಬ್ಯಾಕ್ ಕೊಡ್ತಿದ್ರು, ಗೈಡ್ ಮಾಡ್ತಿದ್ರು ನನಗೆ, ಈ ಥರ ಮಾಡು ಅಂತ. ಅಲ್ಲಿಂದನೂ ನಂಗೆ ಫೀಡ್ಬ್ಯಾಕ್ ಬರ್ತಿತ್ತು. ಸೊ ಹಾಗಾಗಿ ನನಗೆ ಅಭಿನಯಿಸೋಕೆ ಇನ್ನೂ ಈಸಿ ಆಯಿತು ನನಗೆ. ಸೊ ನನ್ನ ಫಸ್ಟ್ ಕಾಮ್ ಡೌನ್ ಮಾಡಿ ಹೇಳ್ಕೊಟ್ಟ ಜಗನ್ ಸರ್ಗೆ ನನ್ನ ಥ್ಯಾಂಕ್ಸ್ ಹೇಳ್ಬೇಕು. ಸೊ ಜಗನ್ ಸರ್ ಯಾವ ರೀತಿ ಇರ್ತಾ ಇದ್ರು ಸೆಟ್ ಅಲ್ಲಿ? ಇವಾಗ ಅವ್ರನ್ನ ಬಿಗ್ ಬಾಸ್ ಅಲ್ಲಿ ನೋಡಿದೀವಿ, ಎಷ್ಟೊಂದು ಸೀರಿಯಲ್ಸ್ ಅಲ್ಲಿ ನೋಡಿದೀವಿ, ಫಿಲ್ಮ್ಸ್ ಅಲ್ಲಿ ನೋಡಿದೀವಿ. ಸೊ ಆಸ್ ಅ ಕೋ ಆಕ್ಟರ್ ಜಗನ್ ಸರ್ ಹೇಗಿರ್ತಾ ಇದ್ರು ಸೆಟ್ ಅಲ್ಲಿ? ಟು ಬಿ ಫ್ರ್ಯಾಂಕ್, ನಾನು ಜಗನ್ ಸರ್ನ ಅವರೊಂದಷ್ಟು ಸೀರಿಯಲ್ಸ್ ಮಾಡಿದ್ರು, ಅಷ್ಟರಲ್ಲೂ ನಾನು ನೋಡಿದ್ದೀನಿ. ಆ್ಯಂಡ್ ಅವ್ರಂದ್ರೆ ಒಂಥರ ಭಯ ಆಗ್ತಿತ್ತು ನನಗೆ. ವೈ? ಬಿಕಾಸ್ ಆಫ್ ಬಿಗ್ ಬಾಸ್ ಶಾರ್ಟ್ ಟೆಂಪರ್ ಇರ್ತಾ ಇದ್ರು. ಅವರು ಅದೊಂಥರ ಆರೋಗೆನ್ಸ್. ಅವ್ರನ್ನ ನೋಡಿದ್ರೆ ಓ ಮೈ ಗಾಡ್ ಅನ್ನೋ ಥರ ಅವ್ರನ್ನ ನೋಡಿ ನಾನಲ್ಲಿ ಸೆಟ್ಟಲ್ಲಿ ನೋಡಿದಾಗ ತುಂಬ ಡಿಫ್ರೆಂಟಾಗಿ ಕಾಣ್ತಿದ್ರು ನನಗೆ. ಮಾತಾಡೋ ರೀತಿ ಆಗಿರ್ಬೋದು, ಬನ್ನಿ ಹೋಗಿ, ಅಲ್ಲಿನ ಜಗನ್ ಸರ್ನು ಇಲ್ಲಿನ ಜಗನ್ ಸರ್ನು ನೋಡಿದಾಗ ತುಂಬ ಟ್ರಾನ್ಸ್ಫಾರ್ಮೇಷನ್ ಆಗಿತ್ತು ಅವರ ಕ್ಯಾರೆಕ್ಟ್ರಲ್ಲಿ. ಸೊ ಬರೀ ಅಲ್ಲೇ ಅಲ್ಲ, ನಮ್ಮ ಜೊತೆ ಲಕ್ಷಣ ಸೆಟ್ಟಲ್ಲಿ ನಮ್ಮ ಜೊತೆ ಬೆರೀತಿದ್ದ ರೀತಿ ಆಗಿರ್ಬೋದು, ನಮ್ಮ ಜೊತೆ ಹರಟೆ ಹೊಡಿತಿದ್ರು. ಆ್ಯಸ್ ಎ ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಆಗಿರ್ಬೋದು, ಎಡಿಟರ್ ಆಗಿರ್ಬೋದು, ಮ್ಯೂಸಿಕ್ಕು ಅವರೇ ನೋಡ್ಕೋತಿದ್ರು. ಇಷ್ಟು ನೋಡ್ಕೊತಿದ್ರು ಆ್ಯಸ್ ಅನ್ ಆರ್ಟಿಸ್ಟ್ ಆಗಿ ನಮ್ಮ ಜೊತೆ ಆರ್ಟಿಸ್ಟ್ ಆಗಿ ಇರ್ತಿದ್ರು. ಸೊ ಫುಲ್ ಕಂಫರ್ಟ್ ಝೋನ್ ಇತ್ತು ನಿಮ್ಗೆ? ಹೌದು, ಖಂಡಿತ. ಇವಾಗ ಈ ಪ್ರಾಸೆಸ್ ಅಲ್ಲಿ ನೀವ್ ಆಗ್ಲೇ ಮೆನ್ಷನ್ ಮಾಡಿದ್ರಿ, ನಂಗೆ ಆಫರ್ ಲೆಟರ್ ಸಿಕ್ಕಿತ್ತು, ಅದು ಡೇಟ್ ಕೂಡ ಹತ್ರ ಇತ್ತು. ಏನ್ ಮಾಡಿದ್ರಿ ನೀವು? ಹೋಗ್ಲೇ ಇಲ್ವಾ? ಇಲ್ಲ, ನಂಗೆ ಆ ಲೆಟರ್ನ ನೋಡೋಕೆ ನನ್ಗೆ ಇಷ್ಟ ಆಗ್ತಿರ್ಲಿಲ್ಲ. ಹತ್ರ ಇದೆ ಡೇಟ್, ನಾನು ಹೋಗಕ್ ಆಗ್ತಿಲ್ಲ ಅಂತ. ಏನ್ ಹೇಳಿದ್ರು? ಅಪ್ಪ ಅಮ್ಮ ಹೋಗ್ ನೋಡು ಆತರ ಹೇಳೇ ಇರ್ತಾರ ಅಲ್ವಾ? ಹೇಳಿದ್ರು. ಹೌದು, ಬಟ್
ಅವ್ರು ನನಗೆ ಸಪೋರ್ಟ್ ಮಾಡಿದ್ರು ಕೊನೆ ಟೈಮಲ್ಲಿ. ಓಕೆ ಫೈನ್, ಏನೋ ಆಸೆ ಪಡ್ತಿದ್ಯಾ, ಸಾಧನೆ ಮಾಡ್ಕೊಂಡು ಬಾ ಅಂತ ಹೇಳಿನೇ ಪುಷ್ ಮಾಡಿದ್ರು. ಸೊ ಕೊನೆ ಮೂಮೆಂಟಲ್ಲಿ ಪೇರೆಂಟ್ಸ್ ಸಪೋರ್ಟ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನನಗೆ ನನ್ನ ಪೇರೆಂಟ್ಸ್ ಅಂತ ಸಿಕ್ತು. ಒಬ್ಳೆ ಮಗಳಾಗಿರೋದ್ರಿಂದ ಪ್ರೀತಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಸೀರಿಯಲ್ ನೋಡಿ ಪ್ರತಿದಿನ ಕಾಲ್ ಮಾಡ್ತಾರಾ? ಹೌದು, ಅದಂತೂ ಪಕ್ಕನಾ? ಕಾಲ್ ಮಾಡ್ತಾರೆ. ಲಕ್ಷಣ ಮುಗೀತಿದ್ದಂಗೆ ಫಸ್ಟ್ ಕಾಲ್ ಬರ್ತಿತ್ತು. ಈಗಲೂ ಅಷ್ಟೇ 9:30 9:30 ಸ್ಲಾಟ್, ಇದು 9 o'clock ಸ್ಲಾಟ್. ಸೊ ಸಮಥಿಂಗ್ ವಿತ್ 9. ಹೌದು, ಅದು ಮುಗೀತಿದ್ದಂಗೆ ಟಕ್ ಅಂತ ಕಾಲ್ ಮಾಡ್ತಾರೆ. ಸೀರಿಯಲ್ ನೋಡ್ದು ಊಟ. ಯಾಕಂದ್ರೆ ನಾನು 2021 ಅಲ್ಲಿ ನಂದು ಇಂಜಿನಿಯರಿಂಗ್ ಫೈನಲ್ ಇಯರ್, ಕೋವಿಡ್ ಅಂತ ನಮಗೂ ಮನೆಯಲ್ಲೇ ಇರ್ತಾ ಇದ್ದೆ. ಸೊ ಆನ್ಲೈನ್ ಕ್ಲಾಸಸ್, ಗಾಂಧಾರಿ ಜಗನ್ ಸರ್ದು ನೋಡ್ತಾ ಇದ್ರು. ಅದಾದ್ಮೇಲೆ ನೆಕ್ಸ್ಟ್ ಬಂದಿದ್ದು ಲಕ್ಷಣ. ಸೊ ಲಕ್ಷಣ ಅಂತೂ ನಮ್ಮಮ್ಮ ಮಿಸ್ ಮಾಡ್ತಿರ್ಲಿಲ್ಲ. ಅಮ್ಮಗೆ ಸುಧಾ ಬೆಳ್ವಾಡಿ ಅಂದ್ರೆ ತುಂಬಾ ಇಷ್ಟ. ಸೊ ಸುಧಾ ಮ್ಯಾಮ್ ತುಂಬಾ ದಿನ ಆದ್ಮೇಲೆ ಸ್ಮಾಲ್ ಸ್ಕ್ರೀನ್ ಕಮ್ ಬ್ಯಾಕ್ ಮಾಡಿದ್ದು ಅಲ್ಲ. ಸೊ ಒಂದು ಎಪಿಸೋಡ್ ಕೂಡ ಮಿಸ್ ಮಾಡ್ತಿರ್ಲಿಲ್ಲ. ಊಟದ ಟೈಮ್ ಕರೆಕ್ಟ್ ಆಗಿ ಬರ್ತಾ ಇತ್ತು. ಆಗ ಈ ಹುಡುಗಿ ಚೆನ್ನಾಗಿ ಮಾಡ್ತಾಳೆ, ಫಸ್ಟ್ ಸೀರಿಯಲ್ ಅಂತೆಲ್ಲ ಹೇಳೋರು. ಸೊ ನೀವು ಸಿಕ್ಕಿದಿರಲ್ಲ, ನಿಮಗೆ ಹೇಳ್ತಾ ಇದ್ದೀನಿ. ಬೇರೆ ಕಡೆಯಿಂದ ಯಾವ ರೀತಿ ಬಂತು ನಿಮಗೆ? ಚೆನ್ನಾಗಿ ಮಾಡ್ತಾ ಇದೆಯಾ ಇಲ್ಲ ಫೀಡ್ಬ್ಯಾಕ್? ನನಗೆ ಚಾನಲ್ ಕಡೆಯಿಂದ ಫಸ್ಟ್ ಫೀಡ್ಬ್ಯಾಕ್ ನನಗೆ ಚಾನಲ್ ಕಡೆಯಿಂದ ಬಂತು. ಆಮೇಲೆ ಬೇರೆ ಚಾನಲ್ ಆರ್ಟಿಸ್ಟ್ಸ್ ಕಡೆಯಿಂದ ಬರ್ತಿತ್ತು. ನನಗೆ ಜಗನ್ ಸರ್ ಮುಖಾಂತರ ಬರ್ತಿತ್ತು. ಬೇರೆ ಡೈರೆಕ್ಟರ್ಸ್ ಕಾಲ್ ಮಾಡಿ ಹೇಳಿದ್ದುಂಟು. ಅದು ನಿಜ ಖುಷಿ ಇದೆ ನನಗೆ. ಓಕೆ, ನಾನು ಮಾಡಿದ ಕೆಲಸ ಒಂಚೂರು ರೀಚ್ ಆಗಿದೆ ಜನರಿಗೆ ಅಂತ ಖುಷಿ ಇದೆ. ಖಂಡಿತ. ಯಾಕಂದ್ರೆ ಅವಾಗಲೇ ಹೇಳ್ಬೇಕಾದ್ರೆ ನನ್ನ ಫ್ರೆಂಡ್ಸ್ ಎಲ್ಲರೂ ಕೆಲ್ಸಕ್ಕೆ ಸೇರ್ಕೊಂಡಿದ್ರು, ಕೆಲಸ ಮಾಡ್ತಾ ಇದ್ರು, ಇಲ್ಲ ಬೇರೆಯವ್ರು ಏನೇನೋ ಸ್ಟಾರ್ಟ್ ಮಾಡ್ತಾ ಇದ್ರು ಅಂತ ಹೇಳಿದ್ರಿ. ಸೊ ನಿಮ್ಮ ಸೀರಿಯಲ್ ಬಂದಾಗ ಅದು ನಿಮಗೆ ನಿಮ್ಮ ಗೆಲುವು. ಕರಿಯರ್ ಫಸ್ಟ್ 8 months ಸಫರ್ ಮಾಡಿದ್ರಿ, 3 years ಇಂದ ಆಡಿಷನ್ಸ್ ಕೊಟ್ಟಿದ್ರಿ, ಬೆಂಗಳೂರಿಗೆ ಬಂದು 4 ತಿಂಗಳಿದ್ದು ವಾಪಸ್ ಹೋಗಿದ್ರಿ. ಇದು ಹೇಳ್ಬೇಕಾದ್ರೆ ಫ್ಲೋ ಅಲ್ಲಿ ಹೇಳ್ಬೋದು, ಬಟ್ ಆ ಟೈಮಲ್ಲಿ ನಿಮ್ಗೆ ಎಷ್ಟು ಕಷ್ಟ ಆಗಿರುತ್ತೆ ಅದು ನಿಮಗೆ ಮಾತ್ರ ಗೊತ್ತು. ಸೊ ಇದಾದ ನಂತರ ಫಸ್ಟ್ ಎಪಿಸೋಡ್ ಬಂತು, ಆನ್ ಏರ್ ಆಯ್ತು. ಎಷ್ಟು ಜನ ಕಾಲ್ ಮಾಡಿದ್ರು, ವಿಜಯಲಕ್ಷ್ಮಿ ತುಂಬಾ ಸಖತ್ತಾಗಿ ಮಾಡಿದಿರಾ ಅಂತ? ಫಸ್ಟು ನನ್ನ ಫ್ಯಾಮಿಲಿ ಮೆಂಬರ್ಸ್, ಯಾರು ನನ್ನ ಮೇಲೆ ಭರವಸೆ ಇಟ್ಟಿದ್ರು, ಭರವಸೆ ಇಡದೆ ಇದ್ದವರು ಎಲ್ಲರೂ ಕಾಲ್ ಮಾಡಿ ಮಾತಾಡಿದ್ರು. ಆಫ್ಟರ್ ದ್ಯಾಟ್ ನನ್ನ ಫ್ರೆಂಡ್ಸ್, ಎಲ್ರಿಗೂ ಪಾರ್ಟ್ ಆಫ್ ದ ಲೈಫ್. ಅವರು ಕಷ್ಟ ಸುಖದಲ್ಲಿರ್ತಾರೆ. ಸೊ ನನಗೆ ತುಂಬ ಚಿಕ್ಕ ಸರ್ಕಲ್ ನಂದು. ಅವರೇ ನನಗೆ ತುಂಬ ಸಪೋರ್ಟ್ ಮಾಡ್ತಿದ್ದವರು. ನನಗಿಂತ ಜಾಸ್ತಿ ಖುಷಿ ಪಟ್ಟವ್ರು ಅವರೇ. ಸೊ ಅವರಿಂದ ಕಾಲ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ನನ್ನ ಹೈಸ್ಕೂಲ್ ಫ್ರೆಂಡ್ಸ್ ಅಷ್ಟಾಗಿ ಯಾರು ನನಗೆ ಟಚ್ ಇರಲಿಲ್ಲ. ಹೈಸ್ಕೂಲಲ್ಲಿ ನಾನು ತುಂಬ ಒಂಥರ ನಾನು ನೆನೆಸ್ಕೊಳ್ಳೋಕೆ ಇಷ್ಟಪಡಲ್ಲ ಆ ದಿನಗಳನ್ನ, ಹೈಸ್ಕೂಲ್ ದಿನಗಳನ್ನ. ಯಾಕಂದರೆ ತುಂಬ ಸಿಕ್ಕಿರ್ತಿದ್ದೆ. ಆ್ಯಂಡ್ ಒಂಥರ ಕಾರ್ನರ್ ಸ್ಟೂಡೆಂಟ್ ಅಂತಲೇ ಹೇಳ್ಬೋದು. ನನ್ನ ಆಕ್ಟಿವ್ ಇರ್ತಿರ್ಲಿಲ್ಲ. ನೀವು ಜಾಸ್ತಿ ಫ್ರೆಂಡ್ಸ್ ಜೊತೆ ಇರೋಕ್ಕೂ ಇಷ್ಟಪಡ್ತಿರ್ಲಿಲ್ಲ ಸ್ಕೂಲ್ ಡೇಸ್ ಅಲ್ಲಿ? ಇಷ್ಟಪಡ್ತಿರ್ಲಿಲ್ಲ ಅನ್ನೋದಕ್ಕಿಂತ ಜಾಸ್ತಿ ಇಂಟ್ರೋವರ್ಟ್. ಆಗ ಆ ಥರ ಇದ್ನೇನೋ ನಾನು. ನನ್ನ ಕ್ಲಾಸಲ್ಲಿ ಇದ್ದಾಳೆ ಅಂತ ಅನ್ಕೊಂಡಿದ್ದೆ ಕಮ್ಮಿ. ಯಾರಿಗೂ ಗೊತ್ತೇ ಆಗ್ತಿರ್ಲಿಲ್ಲ ನಾನು ಕ್ಲಾಸಲ್ಲಿ ಇರೋದು. ಆ ಥರ ನನ್ನ ಹೈಸ್ಕೂಲ್ ಡೇಸ್ನ ನಾನು ಕಳೆದ್ಬಿಟ್ಟಿದ್ದೀನಿ. ಅದಾದಮೇಲೆ ಏನಿದೆಯೋ ನನ್ನ ಟ್ರಾನ್ಸ್ಫಾರ್ಮೇಷನ್ PU ಇಂದ. ಆ ಕ್ರೆಡಿಟ್ಸ್ನ ನನ್ನ ಫ್ರೆಂಡ್ಸ್ಗೆ ಆ್ಯಂಡ್ ನನ್ನ ಟೀಚರ್ಸ್ಗೆ ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ. ಅವರು ನನ್ನಲ್ಲಿರೋ ಒಂದು ಚಿಕ್ಕ ಕಲೆನ ಗುರುತಿಸಿ ಕಲ್ಚರ್ ಕರ್ಕೊಂಡು ಇಲ್ಲಿವರೆಗೂ ನನ್ನ ಪುಷ್ ಮಾಡಿರೋದು ಅವರೇ. ವೆರಿ ನೈಸ್. ಇವಾಗ ಒಬ್ರಿಗೆ ಆರ್ಟಿಸ್ಟಿಕ್ ಅಂತ ಅದು ಫೀಲ್ ಬಂದಾಗ ನಿಮ್ಮ ಜೀವನನೇ ಒಂಥರ ಡಿಫ್ರೆಂಟ್ ಪಾತಲ್ಲಿ ಹೋಗುತ್ತೆ. ಇವಾಗ ಕೆಲಸ ಎಲ್ಲರೂ ಮಾಡ್ತಾರೆ 9 to 5, ಬಟ್ ಇವಾಗ ನೀವು ಮಾಡ್ಬೋದು BSc MSc ಗ್ರಾಜುಯೇಟ್, ಬಟ್ ಆರ್ಟಿಸ್ಟ್, ಕ್ಯಾಮ್ರಾ, ಸೆಟ್, ದಿಸ್ ಇಸ್ ವೇರ್ ಐ ವಾಂಟ್ ಟು ಬಿ ಅಂತ ಬರುತ್ತಲ್ಲ, ನೆಮ್ಮದಿಯಾಗಿ ನಿಟ್ಟುಸಿರು. ಖಂಡಿತ. ಓ ಮೈ ಗಾಡ್, ನೆಮ್ಮದಿಯಾಗಿ ನಿದ್ದೆ ಮಾಡ್ತೀವಿ, ಅದೇ ಇಂಪಾರ್ಟೆಂಟ್. ಏನೋ ಮಾಡ್ತಿದ್ದೀನಿ ಗುರು ನಾನು ಲೈಫಲ್ಲಿ, ಕೆಲಸದಲ್ಲಿ ಖುಷಿ ಇದೆ. ಹೌದು, ನನ್ನ ಕೆಲಸದಲ್ಲಿ ಖುಷಿ ಇದೆ ಅಂತ ನಾನು ನೆಮ್ಮದಿಯಾಗಿ ನಿದ್ದೆ ಮಾಡ್ತೀನಲ್ವಾ. ನಿದ್ದೆ 3 hours ಮಾಡ್ಬೋದು. ನೆಕ್ಸ್ಟ್ ಡೇ ಎದ್ದು ನಾನು ಬೇರೆ ಸೆಟ್ಟಿಗೆ ಹೋಗ್ಬೇಕು ಅನ್ನೋ ಪ್ರೆಷರು ನನ್ನ ತಲೆಯಲ್ಲಿರ್ಬೋದು, ಆದರೆ ನಾನು ಖುಷಿಯಿಂದ ನಿದ್ದೆ ಮಾಡ್ತೀನಿ. ವೆರಿ ನೈಸ್. ಇನ್ನೊಂದು ತುಂಬ ಜನ ಹೇಳಿದ್ದೇನೆಂದರೆ ಲಕ್ಷಣ ಸೀರಿಯಲ್ ಹೆಸರು
ಆ ಹುಡುಗಿ ಕ್ಯಾರೆಕ್ಟರ್ ಎರಡೂ ಕರೆಕ್ಟ್ ಆಗಿದೆ ನಿಮ್ಗೆ ಎಷ್ಟು ಜನ ಹೇಳಿದ್ರು ಇದನ್ನ? ಯಾಕಂದ್ರೆ ನಾನು ನ್ಯೂಸ್ ಚಾನಲ್ ಅಲ್ಲಿ ಇದ್ದೆ ಫಸ್ಟ್, ನೀವು ನ್ಯೂಸ್ ಫಸ್ಟ್ ಕನ್ನಡಗೂ ಒಂದ್ಸರಿ ಬಂದಿದ್ರಿ. ಸೊ ಅಲ್ಲಿ ಇದ್ದಂತ ಒಂದು ಆಂಬಿಯನ್ಸ್ ಅಲ್ಲಿ ಅವ್ರು ಮಾತಾಡ್ಬೇಕಾದ್ರೆ ಸೀರಿಯಲ್ ಹೆಸರು ತಕ್ಕಂಗೆ ಸೆಲೆಕ್ಟ್ ಮಾಡಿದಾರೆ ಹುಡುಗಿನ ಅಂತ ಹೇಳ್ತಾ ಇದ್ರು. ಈ ತರ ಎಲ್ಲ ಕಾಂಪ್ಲಿಮೆಂಟ್ಸ್ ಬಂದಾಗ ಖುಷಿ ಆಗುತ್ತೆ, ಮತ್ತೆ ಕೆಲ್ಸದ ಮೇಲೆ ಪ್ರೀತಿ ಜಾಸ್ತಿ ಆಗುತ್ತೆ. ಲಕ್ಷಣ ಆಯ್ತು, ಅದಾದ ನಂತರ ಲೈಫಲ್ಲಿ ಏನೇನು ಚೇಂಜಸ್ ಆಯ್ತು? ಲಕ್ಷಣ ಆಗ್ತಿದಂಗೆನೆ ನನಗೆ ಸಿಕ್ಕಂತ ಇನ್ನೊಂದು ಪ್ರಾಜೆಕ್ಟ್ ಮೈನಾ. ಕಂಪ್ಲೀಟ್ ಸೇಮ್ ಲಕ್ಷಣದಲ್ಲಿ ಅವಳು ಬಾಯ್ಬಡಿಕೆ ಆಗಿರ್ತಾಳೆ, ಇಲ್ಲಿ ಮೈನಾ ಸಿಕ್ಕಾಪಟ್ಟೆ ರೌಡಿ ಬೇಬಿ ಥರ ಇರ್ತಾಳೆ. ನನ್ನ ಕ್ಯಾರೆಕ್ಟರ್ಗೆ ಆಪೋಸಿಟ್ ಕ್ಯಾರೆಕ್ಟರ್ಸ್. ಚಾಲೆಂಜ್ ಅದು, ಒಂದು ಆರ್ಟಿಸ್ಟ್ಗೆ ಚಾಲೆಂಜ್ ಕ್ಯಾರೆಕ್ಟರ್ಸ್ ಮಾಡಬೇಕು ಅಂತ ತುಂಬ ಆಸೆ ಪಡ್ತಾರೆ. ಸೊ ಇದೊಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ ನನಗೆ. ಫಸ್ಟ್ ಡೇ ಶೂಟಿಂದನೇ ಇದೊಂಥರ ಏನಮ್ಮ ಅನ್ನೋ ಥರ ಕ್ಯಾರೆಕ್ಟರ್ ಇದು. ಸೊ ಖುಷಿಯಿಂದ ನಾನು ಈ ಕ್ಯಾರೆಕ್ಟರ್ನು ಮಾಡ್ತಿದ್ದೀನಿ. ನನಗೆ ಗ್ಯಾಪೇ ಸಿಗಲಿಲ್ಲ. ಲಕ್ಷಣ ಆಗಿದ್ದು 1 ಮಂತ್ಗೆ ನನಗೆ ಸಿಕ್ಕಂಥ ಪ್ರಾಜೆಕ್ಟ್ ಮೈನಾ. ಹೌದು. ಸೊ ಕಲರ್ಸ್ ಇಂದ ಉದಯಾಗ್ ಜಂಪ್ ಆದ್ರಿ. ಸೊ ಕಲರ್ಸ್ಗೂ ಉದಯಾಗೂ ಏನ್ ಡಿಫ್ರೆನ್ಸ್ ಏನಾದ್ರು ಇದ್ರೆ? ಮೈನ್ಯೂಟ್ ಅಂದರೆ ಇಲ್ಲಿ ಎಲ್ರಿಗೂ ಗೊತ್ತಿರೋ ಹಾಗೆ ಕಲರ್ಸ್ ಹ್ಯೂಜ್ ಆಡಿಯನ್ಸ್ಗೆ ರೀಚ್ ಆಗುವಂಥ ಚಾನಲ್. ಉದಯ ನನಗೆ ತುಂಬ ಇಷ್ಟವಾದಂಥ ಜಾಗಕ್ಕೆ ರೀಚ್ ಮಾಡ್ತಿದೆ ಈ ಚಾನಲ್. ಹಳ್ಳಿಗೂ ರೀಚ್ ಆಗುತ್ತೆ, ಹಳ್ಳಿಗೂ ರೀಚ್ ಆಗುತ್ತೆ. ಆ್ಯಂಡ್ ಉತ್ತರ ಕರ್ನಾಟಕಕ್ಕೆ ರೀಚ್ ಆಗುತ್ತೆ. ತುಂಬ ಜನ ಉತ್ತರ ಕರ್ನಾಟಕ ಫ್ಯಾನ್ಸ್ ಇದ್ದಾರೆ ನನಗೆ ಅಲ್ಲಿಂದ ಕಾಲ್ಸ್ ಮಾಡ್ತಾರೆ. ನನ್ನ ನಂಬರ್ ಅದು ಹೆಂಗೆ ಹೋಗಿದೆಯೋ ಸತ್ಯವಾಗ್ಲೂ ಗೊತ್ತಿಲ್ಲ, ಬಟ್ ಅಲ್ಲಿಂದ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಮಾತಾಡ್ತಾರೆ, ಸೆಟ್ ಹತ್ರ ಬರ್ತಾರೆ. ಅಲ್ಲಿನ ಜನ ಇಲ್ಲಿ ಅಂದರೆ ಅಲ್ಲಿಂದ ಮೈಗ್ರೇಟ್ಸ್ ಇಲ್ಲಿ ಬ್ಯಾಂಗ್ಳೂರಲ್ಲಿ ಸೆಟ್ಲ್ ಆಗಿರೋರು ಇರ್ತಾರೆ, ಕೆಲಸ ಮಾಡೋರು ಇರ್ತಾರೆ. ನೀವು ಅಲ್ಲಿಂದ ಒಂದು ಸೆಟ್ ಹತ್ರ ಬಂದು ಮಾತಾಡಿಸ್ತಾರೆ ಅಂದರೆ ಸೀರಿಯಲ್ ಎಷ್ಟರ ಮಟ್ಟಿಗೆ ರೀಚ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಖಂಡಿತ. ಈಗ ಸಿನಿಮಾ ಆರ್ಟಿಸ್ಟ್ಗಿಂತ ಸೀರಿಯಲ್ ಆರ್ಟಿಸ್ಟ್ಗಳಿಗೆ ಜನರು ತುಂಬಾ ಪ್ರೀತಿ ಕೊಡ್ತಾರೆ. ಹೌದು, ಅದು ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸಿಕ್ಕಾಪಟ್ಟೆ ಕೊಡ್ತಾರೆ, ಎಳೆದಾಡ್ಬಿಡ್ತಾರೆ. ಲಿಟ್ರಲಿ ನನಗ್ ಬೇಕು ನೀನ್ ನಿನಗ್ ಬೇಕು ಅನ್ನೋ ತರ ಎಳೆದಾಡ್ತಾರೆ, ಮುದ್ ಮಾಡ್ತಾರೆ, ಆಶೀರ್ವಾದ ಕೊಡ್ತಾರೆ. ಇನ್ ಏನ್ ಬೇಕು ಒಂದು ಆರ್ಟಿಸ್ಟ್. ಸೊ ನೀವ್ ಇವಾಗ ಜಸ್ಟ್ ಹೇಳಿದ್ರೆ ಯಾವ ತರ ಇರುತ್ತೆ ಸಿಚುವೇಶನ್ ಅಂತ, ಈ ತರ ಕ್ರೇಜಿ ಫ್ಯಾನ್ ಎಕ್ಸ್ಪೀರಿಯನ್ಸ್ ಏನಾದ್ರು ಆಗಿದ್ಯಾ ನಿಮ್ಗೆ? ಎಸ್, ಅದೇ ನಾನು ಹುಬ್ಳಿಗೆ ಹೋಗಿದ್ದೆ, ಒಂದು ಪ್ರೋಗ್ರಾಮ್ಗೆ ಅಂತ ಹುಬ್ಳಿಗೆ ಹೋಗಿದ್ದೆ. ಅಲ್ಲಿ ಒಬ್ಬರು ನನ್ನ ಮನೆಗೆ ಕರ್ಕೊಂಡು ಹೋಗ್ಬೇಕು, ಊಟ ಬಡಿಸ್ಬೇಕು ಅಂತ ತುಂಬ ಆಸೆ ಪಟ್ಟಿದ್ರು. ನನಗೆ ಟೈಮ್ ಇರಲಿಲ್ಲ, ನೆಕ್ಸ್ಟ್ ಡೇ ನನ್ನ ಶೂಟಿಗೆ ಬರಬೇಕಿತ್ತು. ಬಸ್ಸು ತುಂಬ ಒಂದು 1 hour ಟೈಮಲ್ಲೇನೋ ಇತ್ತು. ನಾನು ಇನ್ನೊಂದು ಕಡೆ ಹೋಗೋದಿತ್ತು. ಅಲ್ಲಿಗೆ ಹೋಗಿ ನಾನು ಅಲ್ಲಿಂದ ಬಸ್ ಮಾಡ್ಕೊಳ್ಳೋದಿತ್ತು. ಸೊ ಅವರು ಎಷ್ಟು ಕೇಳ್ಕೊಂಡ್ರು ಅಂದರೆ ನನ್ನನ್ನು ಅಲ್ಲಿ ಹೋಗೋಕ್ಕೆ ಆಗಿಲ್ಲ. ಪಾಪ ಕೊನೆಯಲ್ಲಿ ಅವ್ರು ಹತ್ಕೊಂಡೇ ಬಿಟ್ರು. ಅಯ್ಯೋ, ಓಕೆ, ಹತ್ಕೊಂಡ್ಬಿಟ್ರು. ಬನ್ನಿ ಮನೆಗೆ ಅಂತ. ಆ ಥರ ಎಕ್ಸ್ಪೀರಿಯನ್ಸ್ ಆಗಿದೆ. ಆ್ಯಂಡ್ ನನಗೆ ಬ್ಲಡ್ಡಲ್ಲಿ ಲೆಟರ್ ಕೊಟ್ಬಿಟ್ಟಿದ್ದಾರೆ. ಅಯ್ಯೋ, ಏನಿತ್ತು ಲೆಟರ್ ಅಲ್ಲಿ? ಅಂದ್ರೆ ನನ್ನ ನಕ್ಷತ್ರ ಅಕ್ಕ ಅಂತಾನೆ ಯಾರೋ ಚಿಕ್ಕವ್ರು ಯಾರೋ ಅವರು ಲೆಟರ್ ಬರ್ದಿದ್ರು. ಸೀರಿಯಲ್ ಅಡಿಕ್ಷನ್ ಅನ್ನೋದು ಯಾವ ತರ ಇರುತ್ತೆ ಅಂದ್ರೆ ನೋಡಿ, ಲೆಟರ್ ಅದು ಅಕ್ಕ ಅಂತ ಬರ್ದಿದ್ದಾರೆ. ಹೌದು, ಕ್ರೇಜಿ. ಖಂಡಿತ. ಸೊ ನಿಮ್ಮ ಫ್ಯಾನ್ ಎಕ್ಸ್ಪೀರಿಯನ್ಸ್ ಕೇಳಿ ನನ್ಗೂ ಖುಷಿ ಆಯ್ತು. ಊಟ ಕರೆದಿದ್ದು ಮತ್ತೆ ಬ್ಲಡ್ ಅಲ್ಲಿ ಲೆಟರ್ ಎಲ್ಲ ಬರ್ಕೊಟ್ಟಿದ್ದು. ಇದ್ರ ಜೊತೆಗೆ ಇವಾಗ ಮೈನಾ ಶುರುವಾಗಿ 6 ತಿಂಗಳಾಯ್ತು. ಸೀರಿಯಲ್ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಇಲ್ಲ, 1 year ಆಯ್ತು. 1 year ಆಯ್ತು, ಸಾರಿ, 1 year ಆಯ್ತು ಮೈನಾ. ಓಕೆ, ಅದನ್ನ ಮತ್ತೆ ತಗೊಂತೀನಿ. ಮೈನಾ ಶುರುವಾಗಿ 1 year ಆಯ್ತು. ಸೊ ಎಲ್ಲ ಚೆನ್ನಾಗಿ ಆಗ್ತಾ ಇದೆ. ರೀಸೆಂಟ್ ಆಗಿ ಸಿದ್ಧಾರ್ಥ್ ಅವ್ರು ಬಂದಿದ್ರು. ಸಿದ್ಧಾರ್ಥ್ ಅವ್ರು ಏನ್ ಹೇಳಿದ್ರು ಅಂದ್ರೆ ನಿಮ್ಮನ್ನ ಒಂದು ಅವಾರ್ಡ್ ಫಂಕ್ಷನ್ ಅಲ್ಲಿ ನೋಡಿದ್ರಂತೆ. ಅವಾರ್ಡ್ ಫಂಕ್ಷನ್ ಅಲ್ಲಿ ನೋಡಿ ನಿಮ್ಮ ಹತ್ರ ಬಂದು ನೀವು ತುಂಬಾ ಲಕ್ಷಣವಾಗಿದ್ದೀರಾ ಅಂತ ಹೇಳ್ದೆ. ಅಂಡ್ ದೆನ್ ನಾನು ಮೈನಾ ಸೆಟ್ ಹೋಗಿದ್ದೀನಿ, ಅಲ್ಲಿ ಶೂಟಿಂಗ್ ನಡೀತಿದೆ. ನಂಗೆ ವಿಜಯಲಕ್ಷ್ಮಿ ಅವರೇ ಹೀರೋಯಿನ್ ಅಂತ ಗೊತ್ತಿಲ್ಲ, ಅವ್ರು ಆ ಕಡೆಯಿಂದ ಬರ್ತಾ ಇದಾರೆ, ಸ್ಮಾಲ್ ವರ್ಡ್ ಅಲ್ವಾ ಅಂತ. ಎಸ್, ಈ ಎಕ್ಸ್ಪೀರಿಯನ್ಸ್ ನನಗೂ ಆಗಿದೆ. ಅವ್ರು ಬಂದು ಮಾತಾಡ್ಸಿದ್ರು ನನ್ನ. ಹೆಂಗೆ ನಾನು ಮಾತಾಡ್ಸಿದ್ರು ಅಂದ್ರೆ, ಹಾಯ್, ನೀವು ನೋಡೋಕೆ ತುಂಬ ಲಕ್ಷಣವಾಗಿದ್ದೀರಾ ಅಂತ ಟಕ್ಕಂತ ಬಂದು ಹೇಳಿಬಿಟ್ರು. ನಂಗೆ ಏನು ರಿಯಾಕ್ಟ್ ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ. ಅಟ್ಲೀಸ್ಟ್ ಅಡ್ರೆಸ್ ಮಾಡಿಕೊಂಡು ಒಬ್ರಿಗೊಬ್ರು ಮಾತಾಡಿದ್ರೆ ಒಂದು. ಸ್ಟ್ರೇಂಜರ್ ರ್ಯಾಂಡಮ್ ಪರ್ಸನ್ ಬಂದು ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಹೇಳ್ಬಿಟ್ರೆ ಅದೊಂದು ಡೈಲಮನಲ್ಲಿ ಇರ್ತೀವಿ, ಏನು ರಿಯಾಕ್ಟ್ ಮಾಡಲಿ ನಾನು ಅನ್ನೋ ಥರ ಇರ್ತೀವಿ. ಸೊ ಅವ್ರಿಗೆ ಪ್ರಾಪರ್ನಾಗಿ ನಾನು ರಿಯಾಕ್ಟ್ ಮಾಡೋಕ್ಕೆ ಆಗಲಿಲ್ಲ. ನೀವು ಅಂತ ಕೇಳ್ಬಿಟ್ಟಿದ್ದೆ. ಒಂಥರ ಅಜೀಬ್ ಮಾಡ್ಬಿಟ್ಟಿದೆ ಅವ್ರಿಗೆ, ಸಿದ್ಧಾರ್ಥ್ ಅವ್ರಿಗೆ ಪಾಪ. ಸೊ ಕಟ್ ಮೈನಾ ಸೆಟ್ಗೆ ಬರ್ತೀವಿ ಅಂದರೆ ಪೂಜೆ ದಿನ. ಹೀರೋ ಯಾರು ಅಂತ ನನಗೂ ಗೊತ್ತಿಲ್ಲ.
ಅವ್ರು ನನಗೂ ಅದೊಂದು ಸರ್ಪ್ರೈಸಿಂಗ್ ಮೂಮೆಂಟ್ ಅಂತಲೇ ಹೇಳ್ಬೋದು. ನಾನು ಈ ಕಡೆಯಿಂದ ಬರ್ತೀನಿ, ಆ ಕಡೆಯಿಂದ ಆ ಪರ್ಸನ್ ಇದ್ದಾರೆ, ಇವ್ರು ಯಾಕೆ ಇಲ್ಲಿದ್ದಾರೆ ಅಂತ ಅನ್ಕೊಂಡು ಬರ್ತಿರ್ಬೇಕಾದ್ರೆ ಗೊತ್ತಾಯ್ತು ಅವ್ರು ಹೀರೋ ಅಂತ. ಅವ್ರು ಹೇಳ್ದಂಗೆ ಇಟ್ಸ್ ಅ ಸ್ಮಾಲ್ ವರ್ಲ್ಡ್. ಖುಷಿ ಇದೆ ಅವ್ರ ಜೊತೆ ವರ್ಕ್ ಮಾಡೋದು. ಶಿವ್ ಸೆಟಲ್ ಜಾಸ್ತಿ ತರಲೆ ಮಾಡ್ತಾರಾ ಇಲ್ಲ ಮಾತಾಡ್ತಾರಾ? ತರಲೆ ಮಾಡ್ತಾರೆ. ಅಂಡ್ ನಾವು ಚಿಕ್ಕ ಚಿಕ್ಕ ವಿಷಯಕ್ಕೂ ಕಿತ್ತಾಡ್ತಿರ್ತೀವಿ. ಅದೊಂಥರ ಟಾಮ್ ಅಂಡ್ ಜೆರ್ರಿ ಈ ತರ ನಾವು. ಓಕೆ, ಸೊ ಖುಷಿ ಆಗುತ್ತೆ. ಖಂಡಿತ. ಇದ್ರ ಜೊತೆಗೆ ಇವಾಗ ಭರ್ಜರಿ ಬ್ಯಾಚುಲರ್ಸ್. ಸೊ ಟೈಮ್ ಹಿಂಗ್ ಮ್ಯಾನೇಜ್ ಮಾಡ್ತಾ ಇದ್ದೀವಿ? ಸತ್ಯವಾಗ್ಲೂ ಗೊತ್ತಿಲ್ಲ, ಮ್ಯಾನೇಜ್ ಮಾಡ್ತಿದ್ದೀನಿ ಹೆಂಗೋ. ಒಂದು ಇದು ಭರ್ಜರಿ ಬ್ಯಾಚುಲರ್ಸ್ ಒಂದು 24 hours ಕಾಲ್ ಶೀಟ್ ಅಂತಾನೆ ಲೆಕ್ಕ. ಇದು ಬೆಳಗಿನ ಜಾವವರೆಗೂ ಆಗ್ಬಿಡುತ್ತೆ. ಇವತ್ತು ಬೆಳಿಗ್ಗೆ ಹೋಗಿದ್ದೀನಿ ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗ್ವರೆಗೂ ನಾನು ಶೂಟ್ ಮಾಡ್ತಿರ್ತೀನಿ. ಆ ಸೈಕಲ್ ಗ್ಯಾಪಲ್ಲಿ ಮನೆಗೆ ಬಂದು ನಾನು ಒಂದು 2 hours 3 hours ಮಲ್ಕೊಂಡು ಮತ್ತೆ ಶೂಟ್ಗೆ ಹೋಗ್ಬೇಕು. ಸೆಟ್ಟಿಗೆ ಬಂದು ನೀವೇ ಡಬ್ ಮಾಡೋದ್ರಿಂದ ನಾನೇ ಡಬ್ ಮಾಡೋದ್ರಿಂದ ಟೈಮ್ ಇಲ್ಲ ನನಗೆ. ಕಷ್ಟ ಇದೆ, ಬಟ್ ಆ ಕಷ್ಟನ ಇಷ್ಟಪಟ್ಟು ಮಾಡ್ತೀವಿ. ಇದ್ರ ಜೊತೆ ಜಿಮ್. ಎಸ್, ಜಿಮ್ ಟ್ರೈನರ್ ನನಗೆ ಬೈತಾನೆ ಇರ್ತಾರೆ, ನೀವು ಲೈಕ್ ಮೆಂಬರ್ಶಿಪ್ ಏನೋ ತಗೊಂಡ್ಬಿಟ್ಟಿದ್ದೀರ ಬಟ್ ಅಪರೂಪಕ್ಕೆ ಕಾಣಿಸ್ಕೋತಿರ್ತೀರಾ ಅಂತ. ಏನು ಮಾಡಲಿ, ನಾನು ವಾರಕ್ಕೊಂದಿನ ಬರ್ತೀನಿ ಸರ್, ದಯವಿಟ್ಟು ಬಿಟ್ಬಿಡಿ. ಅವತ್ತು ಚೆನ್ನಾಗಿ ಬೆಂಡೆತ್ತಿ ನನ್ನ ಕಳಿಸ್ತಾರೆ. ಸೊ ವೀಕ್ಲಿ ಒಂದಿನ ಜಿಮ್ಗೂ ಹೋಗ್ತೀರಿ? ಹೌದು, ಜಿಮ್ಗೆ ಹೋಗ್ತೀನಿ. ಅವತ್ತು ಫುಲ್ ನನ್ನ ಸ್ಟ್ರೆಸ್ ಪ್ರೆಷರ್ ಏನೇನಿದೆ ಎಲ್ಲ ಪಂಚಿಂಗ್ ಬ್ಯಾಗ್ ಕೊಟ್ಟು ಮನೆಗೆ ಬರ್ತೀನಿ. ಖಂಡಿತ, ಅದಂತೂ ಬೇಕೇ ಬೇಕು. ಸ್ಟ್ರೆಸ್ ಬಸ್ಟರ್ ಅಂತ ನಿಮಗೆ ಇಷ್ಟು ಕಷ್ಟಪಟ್ಟು ಕೆಲಸ ಮಾಡೋದ್ರಿಂದ. ಈಗ ನೀವು ಬೆಂಗಳೂರಿನಲ್ಲಿ ನೀವೇ ಇರೋದು, ತಂದೆ ತಾಯಿ ಊರಲ್ಲಿದ್ದಾರೆ ಮಾಲೂರಲ್ಲಿ. ಓಕೆ, ಈ ಪ್ರಾಸೆಸ್ ಅಲ್ಲಿ 3.5 ವರ್ಷ ಆಯ್ತು ಅಲ್ಲ? 4 ವರ್ಷ ಆಯ್ತು. 4 ವರ್ಷ. ನೀವು ವೇಟಿಂಗ್ ಪೀರಿಯಡ್ ಇಂದ ತಗೊಂಡ್ರೆ ಇನ್ನೂ ಜಾಸ್ತಿ ಆಯ್ತು. ಇಷ್ಟು ವರ್ಷದಲ್ಲಿ ನಿಮ್ಗೆ ಅಪ್ಪ ಅಮ್ಮನ್ನ ಬಿಟ್ರೆ ಮಾರಲ್ ಸಪೋರ್ಟ್ ಅಂತ ಇಂಡಸ್ಟ್ರಿಯಿಂದ ಯಾರನ್ನಾದ್ರೂ ದ ಪರ್ಸನ್ ದಟ್ ಯು ಲುಕ್ ಅಪ್ ಟು ತುಂಬಾ ಸಹಾಯ ಮಾಡಿದ್ದಾರೆ ಮೆಂಟಲಿ ನನಗೆ? ಎಸ್, ಈ ಕ್ರೆಡಿಟ್ಸ್ನ ನಾನು ನನ್ನ ಲಕ್ಷಣ ಟೀಮ್ ಕೊಡ್ತೀನಿ. ನನ್ನ ಲಕ್ಷಣ ಟೀಮಲ್ಲಿ 4 ಜನ ಹುಡುಗಿರಿದ್ದೀವಿ ನಾವು. ಪ್ರಿಯಾ, ಸುಕೃತ, ಶ್ರುತಿ, ಕ್ರಿಶ್, ನಾನು. ಇಷ್ಟು ಜನ. ನಂಗೆ ಏನೇ ಚಿಕ್ಕದಾಗಿ ಏನೇ ಆದ್ರೂ ನನ್ನ ಲೈಫಲ್ಲಿ ಅವ್ರಿಗೆ ಗೊತ್ತಾಗುತ್ತೆ. ನನಗೆ ಮನುಷ್ಯರಿಲ್ವೋ, ಇಲ್ಲ ನನ್ನ ಮೆಂಟಲಿ ಸರಿಯಾಗಿಲ್ವೋ, ಇನ್ನೊಂದೋ ಮತ್ತೊಂದೋ, ನನ್ನ ಕರ್ಕೊಂಡೋಗಿ ಮನೆಯಲ್ಲಿ ನೋಡ್ಕೋತಾರೆ. ಅವ್ರ ಮನೆ ಮಗಳ ಥರ ನನ್ನ ನೋಡ್ಕೋತಾರೆ. ಆ್ಯಂಡ್ ನನ್ನ ಎಲ್ಲೂ ಲೋನ್ಲಿ ಆಗಿರೋಕ್ಕೆ ಬಿಡಲ್ಲ. ಅಷ್ಟು ಜನನೂ ನನಗೇನೇ ಬೇಕು ಅಂದರೂ ಇಲ್ಲಿ ಬೆಂಗಳೂರಲ್ಲಿ ನನ್ನ ಫ್ಯಾಮಿಲಿ ಬಿಟ್ಟರೆ ನನಗಿದ್ದಾರೆ ಫಸ್ಟ್ ಬರ್ತಾರೆ ಅಂದರೆ ಅದು ನನ್ನ ಫ್ರೆಂಡ್ಸ್, ಗರ್ಲ್ಸ್ ಗ್ಯಾಂಗ್. ಸೊ ಅವ್ರಂತರ ನನ್ನ ಏನಂತಾರೆ ಸಿಸ್ಟರ್ಸು. ಅವರು ಮದರ್ ಆಗೂ ಇರ್ತಾರೆ, ಸಿಸ್ಟರ್ ಆಗೂ ಇರ್ತಾರೆ, ಫ್ರೆಂಡ್ ಆಗೂ ಇರ್ತಾರೆ, ವಾಟ್ ನಾಟ್. ಖಂಡಿತ ಆ ಗರ್ಲ್ಸ್ ಗ್ರೂಪ್ ಬೇಕಾಗೇ ಆಗುತ್ತೆ. ಇವಾಗ ಏನೋ ಒಂದು ಮೆಂಟಲಿ ಟ್ರಾನ್ಸಲ್ಲಿ ಇರ್ತೀರಾ, ಇಫ್ ಯು ಮೀಟ್ ಯುವರ್ ಗರ್ಲ್ ಫ್ರೆಂಡ್ಸ್, ಅದಲ್ಲಿಗೆ ಸಾರ್ಟೆಡ್. 1 cup of coffee, it's sorted. ಆ ಖುಷಿ, even I crave for that. So do you. ಖಂಡಿತ. ಹೌದು, ಅಷ್ಟೇ. ಇನ್ನೇನಿದೆ ಜೀವನದಲ್ಲಿ ಅಲ್ವಾ? ಹೌದು. ಮತ್ತೆ ನಾನು ಇನ್ನೇನು ಕೇಳೋಣ ಅನ್ಕೊಂಡೆ ಅಂದ್ರೆ, ಇವಾಗ ಲಕ್ಷಣನಲ್ಲಿ ಸುಧಾ ಬೆಳವಾಡಿ ಮ್ಯಾಮ್ ಜೊತೆ ಅಭಿನಯ ಮಾಡ್ತಿದ್ರಿ. ಸೊ ಅವರು ಸೀನಿಯರ್ ಆಕ್ಟರ್, ಎಲ್ಲ ಹೀರೋ, ಮೇನ್ ಹೀರೋಯಿನ್ಸ್ ಎಲ್ರಿಗೂ ತಾಯಿಯಾಗಿ ಎಲ್ಲರಿಗೂ ಒಂಥರ ಕರ್ನಾಟಕ ಅಮ್ಮ ಅನ್ಬೋದು ಸುಧಾ ಬೆಳವಾಡಿ. ಇವಾಗ ಒಂದ್ಸಲಿ ಏನಾಗುತ್ತೆ ಅಂದ್ರೆ, ಸುಧಾ ಬೆಳವಾಡಿ ಅಂದ್ರೆ ಅದೇ ಮುಂಗಾರು ಮಣಿಲಿ ಗಣೇಶ ಅವರು ಅಂತಾರೆ. ಸೊ ಹೇಗಿತ್ತು ಅವ್ರ ಜೊತೆ ಆಕ್ಟ್ ಮಾಡಿದ್ದು ಎಕ್ಸ್ಪೀರಿಯನ್ಸ್ ಎಲ್ಲ? ಸೀನಿಯರ್ ಆರ್ಟಿಸ್ಟ್ ಬೇರೆ. ಮೈ ಗಾಡ್, ಇಡೀ ಲಕ್ಷಣ ಸೆಟ್ಗೆ ನಾನೊಬ್ಳೆ ಫ್ರೆಶರ್. ಇನ್ನೆಲ್ಲರೂ ಪ್ರಾಜೆಕ್ಟ್ಸ್ ಮಾಡ್ಕೊಂಡು ಬಂದಿರೋರೆ. ನನ್ ಕಲಿಯೋದು ಸಿಕ್ಕಾಪಟ್ಟೆ ಇತ್ತು ಎಲ್ರ ಕಡೆ, ಎಲ್ರಿಂದನೂ. ಸುಧಾಮ್ಮ ಅಂತೂ ಅವರು ಸೆಟ್ಟಲ್ಲಿದ್ರೆ ಅವರು ಮದರ್ ಕ್ಯಾರೆಕ್ಟರ್ ಮಾಡ್ತಿರ್ಬೋದು, ಅವ್ರ ಮಗು ಥರ ನೋಡ್ಕೋತಿದ್ರು ನಮ್ಮನ್ನ. ಮಾತಾಡೋ ರೀತಿ ಆಗಿರ್ಬೋದು, ನಮ್ಮ ಜೊತೆ ಎಷ್ಟೊಂದು ವಿಚಾರನ ಶೇರ್ ಮಾಡ್ಕೋತಿದ್ರು, ಗೈಡ್ ಮಾಡ್ತಿದ್ರು ನಮಗೆ. ಅವರಿಂದ ನಾನು ಕಲ್ತಿದ್ದ ಪಾಠ ಅಂದರೆ, ಎಷ್ಟೇ ದೊಡ್ಡವರಾದರೂ ಚಿಕ್ಕ ಮಕ್ಕಳ ಥರ ಇರಬೇಕು ಅಂತಾರಲ್ವಾ, ಅವರಿಂದ ನಾನು ಕಲಿತೆ ಆ ಪಾಠನ. ಖಂಡಿತ. ಡೋಂಟ್ ಲೂಸ್ ಯುವರ್ ಇನ್ನರ್ ಚೈಲ್ಡ್. ಹೌದು, ತುಂಬ ಡೌನ್ ಟು ಅರ್ತ್. ಅವ್ರೊಂಥರ ಎನರ್ಜಿ. ಸೆಟ್ಟಲ್ಲಿದ್ರೆ ಅವ್ರಂತಾನೆ ಎನರ್ಜಿ ಅಂತಾನೆ ಅನ್ಬೋದು.
ಖಂಡಿತ, ವೆರಿ ನೈಸ್. ಸೊ ಯಾವಾಗ ನಿಮ್ಗೆ ರಜಾ ಯಾವಾಗ ಸಿಗಲ್ಲ, ಸೊ ಮನೆಗೆ ಯಾವಾಗ ಹೋಗ್ತೀನಿ ಮಾಲೂರಿಗೆ ಅಪ್ಪ ಅಮ್ಮನ ನೋಡೋದಕ್ಕೆ? ಅಪ್ಪ ಅಮ್ಮನ ನೋಡೋದು ಸ್ವಲ್ಪ ಕಷ್ಟ ಆಗ್ಬಿಡುತ್ತೆ, ತಿಂಗಳಿಗೆ ಒಂದ್ಸರಿ ಹೋಗಿ ಬರೋದೇ ಆಗೋಗುತ್ತೆ. ದಿನ ಸೀರಿಯಲ್ ಅಲ್ಲಿ ನೋಡ್ತಾರ ನಿಮ್ನ ಟಿವಿಯಲ್ಲಿ? ಬಟ್ ಸ್ಟಿಲ್ ಆಸ್ ಅ ಮೈನಾ ಆಗಿ ಆಸ್ ಅ ನಕ್ಷತ್ರ ಆಗಿ ಬಿಟ್ಟು ನಾನು ವಿಜಯಲಕ್ಷ್ಮಿ ಅವ್ರಿಗೆ ಟೈಮ್ ಕೊಟ್ಟಿರೋದೇ ಕಮ್ಮಿ ನಾನು. ಈ ಸತಿ ಅಂತೂ ಹತ್ರ 2 months ಆಗ್ತದೆ ನಾನು ಹೋಗಿ. ಓಕೆ. ಸೊ ಏನೇ ಇದ್ರು ವಿಡಿಯೋ ಕಾಲ್ ಅಷ್ಟೇ ಆಗೋಗ್ತದೆ. ಓಕೆ. ವಿಜಯಲಕ್ಷ್ಮಿ, ಇನ್ನೊಂದೇನಂದ್ರೆ ಇವಾಗ 3 ವರ್ಷ ಕೂಡ ಆಡಿಷನ್ಸ್ ಕೊಟ್ಟೆ ಅಂತ ಹೇಳ್ತಾ ಇದ್ರಿ. ಆಡಿಷನ್ ಅಲ್ಲಿ ರಿಜೆಕ್ಟ್ ಆದಾಗ ಇಲ್ಲ ಕಾಲ್ ಬ್ಯಾಕ್ ಬಂದಿಲ್ಲ ಅಂತಂದಾಗ ಈಗ ಕೆಲವು ಕಡೆ ಹೇಳ್ತಾರೆ ವಿಲ್ ಕಾಲ್ ಯು, ವಿಲ್ ಗಿವ್ ಯು ಅ ಕಾಲ್, ವಿಲ್ ಲೆಟ್ ಯು ನೋ, ವಿಲ್ ಗೆಟ್ ಅ ಮೇಲ್, ಯು ರಿಸೀವ್ ಅ ಕಾಲ್ ಫ್ರಮ್ ಅವರ್ ಮ್ಯಾನೇಜರ್, ಇದೆಲ್ಲ ಹೇಳ್ತೀವಿ ಹೋಗಿ ಅಂತಾರೆ. ಸೊ ಈ ಥರ ಕಾಲ್ ಬಂದಿಲ್ಲ 3 ವರ್ಷ. ಸೊ ಎಜುಕೇಶನ್ ಇದ್ದಿದ್ರಿಂದ ನಿಮ್ಗೆ ಓಕೆ ಅಂತ ಅನಿಸ್ತಾ ಇತ್ತು. ಬಟ್ ಇವಾಗ ಕೆಲವರು ಯಂಗ್ ಆರ್ಟಿಸ್ಟ್ಗಳಿಗೆ ಕಾಲ್ ಬರುತ್ತೆ, ಕಾಯ್ತಾ ಇರ್ತಾರೆ. ಇವಾಗ ನೀವು ವೇಟಿಂಗ್ ಪೀರಿಯಡ್ ಅಲ್ಲಿ ಇದ್ರಿ, ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ ಮೆಂಟಲಿ, ಅಯ್ಯೋ ಕಾಲ್ ಮಾಡ್ತಾರಾ ಇಲ್ವಾ, ನಾನು ಬೇರೆ ಎಜುಕೇಶನ್ ಏನು ಮಾಡ್ತಾ ಇಲ್ಲ, ಕೆಲಸ ಏನು ಮಾಡ್ತಾ ಇಲ್ಲ, ಅವರು ಮೆಂಟಲ್ ಸ್ಟೇಟ್ ಫುಲ್ ಡಿಪ್ರೆಸ್ಡ್ ಆಗ್ಬಿಟ್ಟಿರ್ತಾರೆ. ಆ ಥರದವ್ರಿಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಿ? ಇಲ್ಲ, ಈ ತರ ನನಗೆ ತುಂಬಾ ಜನ ಕೇಳಿದ್ದಾರೆ. ಈವನ್ ಕ್ಯಾಬ್ ಡ್ರೈವರ್ಸ್ ಕೇಳಿದ್ದಾರೆ. ಕ್ಯಾಬ್ ಡ್ರೈವರ್ಸ್ ಎಷ್ಟೊಂದು ಜನ ಈ ಫೀಲ್ಡಿಗೆ ಬರಬೇಕು ಅಂತ ಆಸೆಯಿಂದ ಇರೋರು ಇದ್ದಾರೆ. ಬಟ್ ಇನ್ನೊಂದೇನೋ ಸೈಡಲ್ಲಿ ಇನ್ನೊಂದು ಜಾಬ್ ಮಾಡ್ಕೊಂಡಿರ್ತಾರೆ. ಎಸ್, ವೇಟಿಂಗ್ ಪೀರಿಯಡ್ ಆಗುತ್ತೆ, ಪ್ರತಿಯೊಬ್ಬರ ಲೈಫಲ್ಲೂ ಆಗುತ್ತೆ. ಆರ್ಟಿಸ್ಟ್ ಆಗಿ ಒಂದು ಪೊಸಿಷನ್ ಸಿಗೋದು ಅಷ್ಟು ಈಸಿ ಇಲ್ಲ. ಸೊ ನಾನು ಹೇಳೋದಿಷ್ಟೇ, ಪ್ರಯತ್ನ ಪಡಬೇಡಿ ಅಂತ ನಾನು ಹೇಳಲ್ಲ. ಪ್ರಯತ್ನ ಪಡಿ, ನೀವು ಹೇಗಾದರೂ ಇರಿ, ಗಿವ್ ಅ ಟ್ರೈ. ನಿಮ್ಗೆ ಒಪ್ಪುವಂಥ ಕ್ಯಾರೆಕ್ಟರ್ ಖಂಡಿತ ಸಿಗುತ್ತೆ, ಗಿವ್ ಅ ಟ್ರೈ. ಬಟ್ ಇನ್ನೊಂದು ಕಡೆ ನೀವು ಏನಾದರೂ ಒಂದು ಮಾಡ್ಕೊಳ್ತಾ ಇರೋದು ಒಳ್ಳೆಯದು. ಒಂದು ಎಜುಕೇಷನ್ ಆಗಿರ್ಬೋದು, ಇಲ್ಲ ಇನ್ನೊಂದು ಬಿಸ್ನೆಸ್ ಆಗಿರ್ಬೋದು, ಇಲ್ಲ ಏನಾದರೂ ಜಾಬ್ ಆಗಿರ್ಬೋದು, ಏನಾದರೂ ಒಂದು ಸೈಡಲ್ಲಿ ಮಾಡ್ಕೋತೀರಿ. ಬಟ್ ಇದಕ್ಕೆ ನಿಮ್ಮ 100% ಎಫರ್ಟ್ ಹಾಕಲೇಬೇಕು. 100% ಎಫರ್ಟ್ ಹಾಕಿಲ್ಲ ಅಂದರೆ ಸಿಗಲ್ಲ. ಯು ಶುಡ್ ಬಿಲೀವ್ ಇನ್ ಅವರ್ ಸೆಲ್ಫ್. ಎಸ್, ಹೌದು. ಒಂದು ನಾನೇನೋ ಕೆಲಸ ಮಾಡ್ತಿದ್ದೀನಿ, ಆಗಬಹುದು, ಮ್ಯಾನಿಫೆಸ್ಟ್ ಮಾಡ್ತೀರಿ, ಆದರೂ ಆಗ್ಬೋದು. ನಾನಂತೂ ಮ್ಯಾನಿಫೆಸ್ಟ್ ಮಾಡ್ತಿದ್ದೆ, ಆಗ್ಲಿ ಅಂತ. ಆಗಿದೆ, ಮ್ಯಾನಿಫೆಸ್ಟೇಷನ್ ವರ್ಕ್ ಆಗಿದೆ. ಸೊ ಮ್ಯಾನಿಫೆಸ್ಟ್ ಮಾಡಿ ಅನ್ನೋದಕ್ಕಿಂತ ನಾನು 100% ನೀವು ಅದಕ್ಕೆ ಎಫರ್ಟ್ ಹಾಕಿ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಎಫರ್ಟ್ಸ್ ಹಾಕಿ ಮ್ಯಾನಿಫೆಸ್ಟ್ ಮಾಡಿ. ಯಾಕಂದ್ರೆ ಅವರು ಆರ್ಟಿಸ್ಟ್ ಆಗಬೇಕು, ನಾನು ಒಂದು ಪಾತ್ರ ಮಾಡಬೇಕು ಅನ್ಕೊಂಡ್ರು, 2 ಸೀರಿಯಲ್ ಅಲ್ಲಿ ಲೀಡ್ ಆಗಿ ಮಾಡ್ತಾ ಇದ್ದಾರೆ. ಲೀಡು ಲಕ್ಷಣ, ಇವಾಗ ಮೈನಾ ಜೊತೆಗೆ ಭರ್ಜರಿ ಬ್ಯಾಚುಲರ್ಸ್. ಈಗ ಅವ್ರ ಕರಿಯರ್ ಶುರು ಆಗಿದೆ ಅಲ್ವಾ? ಸೊ ಲಾಟ್ ಮೋರ್ ಟು ಗೋ ಇನ್ನು ಕೂಡ. ಚೆನ್ನಾಗಿ ಖಂಡಿತ. ಸೊ ಈಗ ಈ ಪ್ರಾಸೆಸ್ ಅಲ್ಲಿ ನೀವು ಕಾಲೇಜಲ್ಲಿ ಇದ್ದಾಗ ತುಂಬಾ ಇಷ್ಟಪಟ್ಟು ನೋಡ್ತಾ ಇದ್ದ ಈ ಹೀರೋ ಸಿನಿಮಾ, ನಂಗೆ ಇವ್ರಂದ್ರೆ ತುಂಬಾ ಇಷ್ಟ, ಯಾರದು? ಅಪ್ಪು ಸರ್. ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋ ಅವಕಾಶ ಕೂಡ ಸಿಕ್ತು ಯುವ ರತ್ನದಲ್ಲಿ. ನನಗೆ ಇನ್ಸ್ಪಿರೇಷನ್ ಅಂತ ಅಂದರೆ ನಾನು ಅಪ್ಪು ಸರ್ ಅಂತಾನೆ ಹೇಳ್ತೀನಿ. ಅಪ್ಪು ಸರ್ ಮೂವೀಸ್ ಆಗಿರ್ಬೋದು, ಅವರ ತತ್ವಗಳಾಗಿರ್ಬೋದು, ಅವರು ವ್ಯಾಲ್ಯೂಸ್ ಎಷ್ಟೋ ಕೊಟ್ಟಿದ್ದಾರೆ. ಆ್ಯಂಡ್ ಅವ್ರ ಜನರ ಜೊತೆ ಬೆರೀತಿದ್ದ ರೀತಿ, ಡೌನ್ ಟು ಅರ್ತ್ ಪರ್ಸನ್. ಅವರು ಇದ್ರೇನೆ ಆರೋ ಇದೆ ಅಲ್ವಾ, ಹೆಂಗೆ ಇರ್ತಿತ್ತು ಗೊತ್ತಾ, ಅವ್ರ ವೈಬ್ಸ್ ಹೆಂಗೆ ಇರ್ತಿತ್ತು ಗೊತ್ತಾ. ಇದ್ದಾರೆ ಅಂದರೆ ಅವರು ಅಲ್ಲೆಲ್ಲಾದ್ರೂ ಓಡಾಡ್ತಿದ್ದಾರೆ ಅಂದರೆ ನಮ್ಮಲ್ಲಿ ಖುಷಿ ಆಗ್ತಿತ್ತು. ನಾವು ಕೆಲಸ ಮಾಡಬೇಕಪ್ಪ ಅನ್ನೋ ಥರ ಖುಷಿ ಆಗ್ತಿತ್ತು. ಸೊ ಆ ಥರ ಪರ್ಸನ್ನ ಕಳ್ಕೊಂಡಿದ್ದು ಇಸ್ ಫುಲ್ ಆಫ್ ಪಾಸಿಟಿವಿಟಿ. Apu sir will live on. He lives on with you, with me, with everyone. With everyone. ಹೌದು, ಖಂಡಿತ. ನನಗೆ ಇನ್ನೊಂದೇನು ಅನಿಸ್ತು ಅಂತ ಹೇಳಿದ್ರೆ, ಇವಾಗ ಆ ಸ್ಟ್ರಗ್ಲಿಂಗ್ ಪೀರಿಯಡ್ ಇತ್ತಲ್ಲ ನಿಮ್ಮದು, ನಮ್ಮ ಇಂಡಸ್ಟ್ರಿಯಲ್ಲಿ, ಇವಾಗ ಇಂಡಿಯನ್ ಇಂಡಸ್ಟ್ರಿ ಅಂತಾನೆ ತಗೊಳ್ಳಿ, ಬಾಲಿವುಡ್, ಸೌತ್, ಸೋ ಬಿ ಇಟ್, ಎಲ್ಲದರಲ್ಲೂ ಬ್ಯೂಟಿ ಸ್ಟ್ಯಾಂಡರ್ಡ್ ಸೆಟ್ ಮಾಡಿಬಿಟ್ಟಿದ್ದಾರೆ. ನಿಮಗೆ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಸೊ ನಿಮ್ಗೆ ಅನಿಸ್ತಾ ಆಯ್ತಾ, ಮೇ ಬಿ ನಾನು ಡಾರ್ಕ್ ಕಾಂಪ್ಲೆಕ್ಷನ್ ಇದ್ದೀನಿ, ಅದಕ್ಕೆ ನಾನು ಕಾಲ್ ಬ್ಯಾಕ್ ಮಾಡ್ತಾ ಇಲ್ಲ, ಅದಕ್ಕೆ ನಾನು ಸೆಲೆಕ್ಟ್ ಮಾಡ್ಕೊತಾ ಇಲ್ಲ ಅಂತ? ಹೌದು, ಆ ಇನ್ಸೆಕ್ಯೂರಿಟಿ ನನ್ನಲ್ಲಿ ತುಂಬ ಕಾಡ್ತಿತ್ತು. ಯಾಕಂದರೆ ಇನ್ನೂ ಲೈಫ್ ನೋಡಿರಲಿಲ್ಲ, ಇನ್ನೂ ನಾನು ಸ್ಟೆಪ್ಪಿಂಗ್ ಸ್ಟೋನಲ್ಲೇ ಇರ್ತಿದ್ದೆ. ಆ ಟೈಮಲ್ಲೇ ಒಂದು ಕಾನ್ಫಿಡೆನ್ಸ್ ಲೋ ಆಗೋದಾಗಿರ್ಬೋದು, ನಿಮ್ಗೆ ಯಾರೋ ರಿಜೆಕ್ಟ್ ಮಾಡ್ತಿದ್ರು ಅನ್ನೋದಾಗಿರ್ಬೋದು, ಅದೆಲ್ಲ ಏನಾಗುತ್ತೆ, ಒಂದು ಪರ್ಸನ್ನ ಕುಗ್ಗಿಸುತ್ತೆ. ನೀವು ಏನೇ ಪ್ರಯತ್ನ ಪಟ್ರೂ ಆಗ್ತಿಲ್ವಲ್ಲ, ನನ್ನ ಕೈಯಲ್ಲಿ ಆಗಲ್ವೇನೋ ಅಂತ ಬಿಟ್ಬಿಡೋಣ ಅನ್ನೋ ಸ್ಟೇಜ್ಗೂ ಹೋಗುತ್ತೆ. ಈ ಸ್ಟೇಜಲ್ಲಿ ತುಂಬ ಜನ ಯಂಗ್ಸ್ಟರ್ಸ್ ಇದ್ದಾರೆ. ಅವರು ಹೇಗೆ ಅದರಿಂದ ಹೊರಗೆ ಬರಬೇಕು ಅನ್ನೋದೇ ಗೊತ್ತಿರಲ್ಲ. ಈ ಜರ್ನಿನಲ್ಲಿ ಅವ್ರು ಎಷ್ಟೋ ಜನ ಬಿಟ್ಬಿಟ್ಟಿರ್ತಾರೆ, ಇದು ನಂದಲ್ಲ ಅಂತ ಬಿಟ್ಬಿಟ್ಟಿರ್ತಾರೆ. ಈ ಫೇಸ್ನ ನಾನು ಫೇಸ್ ಮಾಡಿದ್ದೀನಿ. ಆ ಇನ್ಸೆಕ್ಯೂರಿಟಿ ನನ್ನಲ್ಲೂ ಕಾಡ್ತಿತ್ತು.
ಅಫ್ಕೋರ್ಸ್ ಎಸ್ ಒಂದು ಫಸ್ಟ್ ಥಿಂಗ್ ಬರೋದು ಒಂದು ಬ್ಯೂಟಿ ಸ್ಟ್ಯಾಂಡರ್ಡ್ ನೀವು ಹೇಳ್ದಂಗೆ. ಅದರಲ್ಲೊಂದು ಡಾರ್ಕ್ ಕಾಂಪ್ಲೆಕ್ಷನ್ ಆಗಿರ್ಬೋದು, ಫೇರ್ ಕಾಂಪ್ಲೆಕ್ಷನ್ ಆಗಿರ್ಬೋದು. ಹೀರೋಯಿನ್ ಅಂದರೆ ಫೇರ್ ಕಾಂಪ್ಲೆಕ್ಷನ್ನೇ ಫಸ್ಟ್ ಥಿಂಗ್ ಬರೋದೇ ತಲೆಗೆ. ಫೇರ್ ಇರಬೇಕು. ಒಂದು ಹೀರೋಯಿನ್ ಅಂದರೆ ಸಕ್ಕ ಇರಬೇಕಪ್ಪ, ಬೆಳ್ಳಕ್ಕಿರ್ಬೇಕು, ತೆಳ್ಳಕ್ಕಿರ್ಬೇಕು, ಅದೇ ಬರುತ್ತೆ. ಹೌದು. ಬಟ್ ಅದ್ರ ಮೀರಿ ಇನ್ನೊಂದಿದೆ, ಜನ ಅಕ್ಸೆಪ್ಟ್ ಮಾಡ್ತಾರೆ ಅಂತ ಗೊತ್ತಾಗಿದೆ ನನಗೆ ಲಕ್ಷಣದಿಂದ. ನನ್ನ ಜನ ಅಷ್ಟು ಇಷ್ಟಪಟ್ಟು ತಗೊಂಡ್ರು. ನಾನು ಹೇಗಾದ್ರೂ ಇರಲಿ. ಖಂಡಿತ ನಿಮ್ಮ ಅಭಿನಯ ಜನರ ಪ್ರೀತಿ ಸಂಪಾದನೆ ಮಾಡೋ ಹಾಗೆ ಮಾಡ್ತು. ಯಾಕಂದ್ರೆ ಇವಾಗ ನಾವು ಹೀರೋಸ್ ಅಲ್ಲಿ ತಗೊಂಡ್ರೆ ತುಂಬಾ ಜನ ಡಾರ್ಕ್ ಕಾಂಪ್ಲೆಕ್ಷನ್. ನಮ್ಮ ರಜನಿಕಾಂತ್ ಸರ್ ಸೂಪರ್ ಸ್ಟಾರ್. ಸೊ ಜನ ಅವ್ರನ್ನ ಈಗಲೂ ಕೂಡ ರಜನಿ ಸರ್ಗಿರೋ ಕ್ರೇಜ್, ಅವ್ರೊಬ್ರೆ ಇನ್ನೂ ಹೀರೋ ಆಗಿ ಮಾಡ್ತಿರೋದು ಆ ವಯಸ್ಸಲ್ಲೂ ಇಂಡಿಯಾದಲ್ಲಿ. ಅಷ್ಟು ಒಪ್ಕೊಂತಾರೆ ಅಂದ್ರೆ ಹೀರೋಯಿನ್ಸಿಗೆ ಯಾಕೆ ಆ ಪ್ರೀತಿ ಸಿಗ್ತಿಲ್ಲ ಅನ್ನೋದು ಎಲ್ರಿಗೂ ಇರೋ ಡೌಟ್. ನೀವು ಹೇಳಿದ ಹಾಗೆ ಸ್ಟಾರ್ಟಿಂಗ್ ರಿಜೆಕ್ಷನ್ ಫೇಸ್ ಮಾಡಿದಾಗ ಅದು ಕುಗ್ಗಿಸಿ ಅವ್ರಿಗೆ ನನ್ನ ಕೈಲಿ ಆಗಲ್ಲ, ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಬಿಡಿಸ್ಬಿಡುತ್ತೆ. ಬಟ್ ಐ ಆಮ್ ಸೋ ಗ್ಲಾಡ್ ನೀವು ಅದನ್ನ ಗಿವ್ ಅಪ್ ಮಾಡಿಲ್ಲ. ಇವಾಗ ಜನರ ಪ್ರೀತಿ ಬ್ಲಡ್ ಅಲ್ಲಿ ಲೆಟರ್ ಕೊಡ್ತಾ ಇದ್ದಾರೆ. ವಾಟ್ ಎಲ್ಸ್ ಡು ಯು ನೀಡ್? ಅದೇ ಆ ಖುಷಿನ ನಾನು ಹೇಗೆ ಎಕ್ಸ್ಪ್ರೆಸ್ ಮಾಡಲಿ ಅಂತಾನೆ ಗೊತ್ತಿಲ್ಲ. ಅದೊಂದು ಗ್ರ್ಯಾಟಿಟ್ಯೂಡ್ ಅದು. ಖಂಡಿತ ನನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡಲಿ ಅಂತ ಗೊತ್ತಿಲ್ಲ. ಬಟ್ ಅದೇ ಆ ಇನ್ಸೆಕ್ಯೂರಿಟಿನ ನಾವು ಯಾವಾಗ ಓವರ್ಕಮ್ ಮಾಡ್ತೀವೋ ಆಗ್ಲೇ ಅಚೀವ್ ಮಾಡಕ್ಕಂತೂ ಆಗೋದು. ಖಂಡಿತ. ವೆರಿ ವೆಲ್ ಸೆಡ್. ಸೊ ಸ್ಟ್ರಾಂಗ್ ವಿಲ್ ಪವರ್ ಬೇಕಾಗುತ್ತೆ. ನಿಮ್ಗೆ ಅದಿದೆ. ನೀವು ಇಂಟ್ರೋವರ್ಟ್ ಅಂದ್ರೆ ಬಟ್ ಯು ಹ್ಯಾವ್ ಅ ವೆರಿ ಸ್ಟ್ರಾಂಗ್ ವಿಲ್ ಪವರ್. ಐ ವಾಸ್ ಇಂಟ್ರೋವರ್ಟ್ ಬಟ್ ನಾಟ್ ನೌ. I came off of it. Yeah, the artist in you took over everything. Yes, yes. ಕೆಲವೊಂದು ಚೇಂಜಸ್ ನಮ್ಮ ಲೈಫಲ್ಲೂ ಬೇಕು, ಇಲ್ಲ ನಾವು ಅಲ್ಲೇ ಇರ್ತೀವಿ. ಹೌದು. ಸೊ ಆ ಚೇಂಜಸ್, ಬದಲಾವಣೆ ಬೇಕೇ ಬೇಕು. ಖಂಡಿತ ಬದಲಾವಣೆ ಅಂತ ಹೇಳ್ತಾ ಇದ್ದೀರಾ. ಸೊ ನಾನು ಮುಂದಿನ ಫ್ಯೂಚರ್ ಬದಲಾವಣೆ ಬಗ್ಗೆ ಕ್ವೆಶನ್ಸ್ ತಗೊಳ್ತೀನಿ. ಮ್ಯಾನಿಫೆಸ್ಟ್ ನೋಡೋಣ. ಸೊ ಇವಾಗ ವಿಜಯಲಕ್ಷ್ಮಿ ಅವ್ರಿಗೆ ಈ ಡೈರೆಕ್ಟರ್ ಕಾಲ್ ಮಾಡಿ ನಂಗೆ ನಿಮ್ಮ ಕಾಲ್ ಶೀಟ್ ಬೇಕು, ಒಂದು ಸಿನಿಮಾ ಮಾಡೋಣ, ಯಾವ ಡೈರೆಕ್ಟರ್ ಆಗಿರಬೇಕು? ಫಾರ್ ಮೀ ಶಂಕರ್ ಸರ್. ಶಂಕರ್ ಸರ್ ನಾನು ಅವ್ರ ಮೂವೀಸ್ನ ನಾನು ತುಂಬ ಇಷ್ಟಪಡ್ತೀನಿ. ಮಣಿರತ್ನಂ ಸರ್ ಮೂವೀಸ್ ತುಂಬ ಇಷ್ಟಪಡ್ತೀನಿ ನಾನು. ಮ್ಯೂಸಿಕ್ ಆಗಿರ್ಬೋದು, ಅವರು ಒಂದು ಹೀರೋಯಿನ್ನ ತೋರಿಸೋ ರೀತಿ ಇದೆ ಅಲ್ವಾ? ಖಂಡಿತ ಡಿಫ್ರೆಂಟ್ ಆಗಿರುತ್ತೆ. ನೋಡೋಣ ಮಣಿರತ್ನಂ ಸರ್ ಮೂವಿಯಲ್ಲಿ ನೀವು ವಿಂಡೋ ಸೀಟ್ ಪಕ್ಕ ಕುತ್ಕೊಂಡು ಹೀರೋಯಿನ್ ಎಲ್ಲ ಬಂದು ಚೇಸ್ ಮಾಡಿ ಓಕೆ ಹೀರೋಯಿನ್ ಅಲ್ಲದೆ ಇದ್ರೆ ಒಂದು ಕ್ಯಾರೆಕ್ಟರ್ ಸಿಗ್ಬಿಟ್ರೆ ಫುಲ್ ಇಲ್ಲ. ಸೊ ಯು ಆರ್ ಓಕೆ ವಿತ್ ದಟ್? ನನ್ಗೆ ಹೀರೋಯಿನ್ ಆಗೇ ಮಾಡ್ಬೇಕು, ಇಲ್ಲ ನಾನು ಆರ್ಟಿಸ್ಟ್, ನನ್ಗೆ ಯಾವ ಪಾತ್ರ ಸಿಕ್ಕಿದ್ರು ಓಕೆ. ಹೌದು. ದಟ್ ವಿಲ್ ಟೇಕ್ ಯು ಈವನ್ ಮೋರ್ ಇನ್ ಫ್ಯೂಚರ್ ಲೈಫಲ್ಲಿ ಕರ್ಕೊಂಡು ಹೋಗುತ್ತೆ. ಯಾಕಂದ್ರೆ ಅನಂತ್ ನಾಗ್ ಸರ್ನ ನಾವು ನೋಡಿದೀವಿ, ಅವರು ಹೀರೋ ಆಗಿ ಸ್ಟಿಕ್ ಆನ್ ಆಗ್ಲಿಲ್ಲ. ಈಗಲೂ ಇಂಡಸ್ಟ್ರಿಯಲ್ಲಿ ಮೇನ್ ರೋಲ್ ಇದೆಯಾ ಅನಂತ್ ನಾಗ್ ಸರ್? ಹೌದು. ಅವ್ರು ಇದಾರಾ ಅನ್ನೋದಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅವ್ರು ಏನೇ ಕ್ಯಾರೆಕ್ಟರ್ ಮಾಡ್ತಿರ್ಲಿ ಅದಕ್ಕೆ ಅವ್ರು ಫುಲ್ಫಿಲ್ ಮಾಡ್ತಿರ್ತಾರೆ, ಅಷ್ಟೇ ಬೇಕಿರೋದು. ಖಂಡಿತ. ಕ್ಯಾರೆಕ್ಟರ್ ಏನಾದರೂ ಆಗಿರಲಿ ಅದಕ್ಕೆ ಇಂಪಾರ್ಟೆನ್ಸ್ ಇರಲಿ ಅಂತ. ಖಂಡಿತ. ಸೊ ಫೇವ್ರೆಟ್ ಹೀರೋಯಿನ್ ಯಾರು? ಫೇವ್ರೆಟ್ ಹೀರೋಯಿನ್ ನನಗೆ ಇಬ್ಬರಿದ್ದಾರೆ, 3 ಜನ ಇದ್ದಾರೆ. ಒಬ್ರು ಸರಿತಾ ಅಮ್ಮ, ಇನ್ನೊಬ್ರು ಲಕ್ಷ್ಮಿ ಅಮ್ಮ, ರಮ್ಯಾ ಅವರು. ರಮ್ಯಾ ಮೋಹಕ್ಕೆ ತಾರೆ. ನೀವು ಇನ್ನೂ 10 ವರ್ಷ ಹಿಂದೆ ಹೋದ್ರಿ, ಈಗ ಕರೆಂಟ್ ಅಲ್ಲಿ ಹೇಳಿ. ಕರೆಂಟ್ ಆಗಿ ನನಗೆ ರಮ್ಯಾ ಮ್ಯಾಮ್ ತುಂಬಾ ಇಷ್ಟ ಆಗ್ತಾರೆ. ಅವ್ರು ಬಿಟ್ರೆ ನನಗೆ ರಚಿತಾ ರಾಮ್ ಮ್ಯಾಮ್ ತುಂಬಾ ಇಷ್ಟ ಆಗ್ತಾರೆ. ಅವ್ರ ಮೂವೀಸ್ ನಾನು ತುಂಬಾ ನೋಡ್ತಿದ್ದೆ. ಸೊ ಇವಾಗ ಜಿಯಲ್ ವರ್ಕ್ ಮಾಡೋದ್ರಿಂದ ರಚಿ ಮ್ಯಾಮ್ ಸಿಕ್ಕರಾ? ರಚಿ ಮ್ಯಾಮ್ ಸಿಕ್ಕಿದ್ದಾರೆ. ಅವ್ರನ್ನ ನಾನು ಅದೇ ಟಿವಿನಲ್ಲಿ ನೋಡಿ ಅವ್ರನ್ನ ಹತ್ತಿರದಿಂದ ನೋಡ್ತಿರ್ಬೇಕಾದ್ರೆ ಫುಲ್ ಖುಷಿ ಆಗುತ್ತೆ. ಅವರು ಸೆಟ್ಟಲ್ ಇದ್ರೆ ಫುಲ್ ಲೈವ್ಲಿ ಆಗಿರ್ತಾರೆ. ಎಲ್ರು ಒಂದೇ ತರ ಮಾತಾಡ್ಸ್ತಾರೆ. ರಚಿತಾ ಅವರು ಹೋಗೋ ಬಾರೋ ಇದೇ ಇರುತ್ತೆ ಎಲ್ಲ ಆಟಿಟ್ಯೂಡ್. ಸೊ ಇವಾಗ ನಿಮ್ಮ ಫೇವ್ರೆಟ್ ಹೀರೋಯಿನ್ ಜೊತೆ ಕೆಲಸ ಮಾಡೋ ಅವಕಾಶನೂ ಸಿಕ್ಕಿದೆ ಸೂನ್ ಮೂವೀಸ್ ಅಂತ. ಮತ್ತೆ ವಿಜಯಲಕ್ಷ್ಮಿ ಅವರ ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ಆರ್ಟಿಸ್ಟ್ಗಳಿಗೆ ತೆಲುಗು ಸೀರಿಯಲ್ಸ್ ಅಲ್ಲಿ ತುಂಬಾ ಅವಕಾಶ ಸಿಕ್ಕುತ್ತೆ ಅಂತ ನಾನು ಕೇಳ್ಪಟ್ಟೆ. ಸೊ ನಿಮ್ಗೂ ಕಾಲ್ ಬಂದಿತ್ತಾ ತೆಲುಗುಯಿಂದ? ಬಂದಿದೆ. ತೆಲುಗು, ತಮಿಳ್, ಬೇರೆ ಲ್ಯಾಂಗ್ವೇಜಸ್ ಇಂದಾನು ನಂಗೆ ಕಾಲ್ ಬಂದಿದೆ. ಸದ್ಯಕ್ಕೆ ಇಲ್ಲೇ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತಿದೆ ಹೋಗೋಕ್ಕೆ, ಮ್ಯಾನೇಜ್ ಮಾಡೋದಕ್ಕೆ ಡೇಟ್ಸ್. ಓಕೆ, ಫ್ಯೂಚರ್ ನೋಡ್ಬೇಕು. ಖಂಡಿತ. ಸೊ ಇವಾಗ ನಾವು ಓವರ್ ಆಲ್ ಎಲ್ಲ ಕವರ್ ಮಾಡಿದ್ವಿ, ಏನೇನಾಯ್ತು ಎಲ್ಲೆಲ್ಲಿಂದ ಅಂತ. ಇದ್ರ ಮಧ್ಯೆ ನಿಮ್ಗೆ ಲವ್ ಲೈಫ್ ಟೈಮ್ ಇಲ್ಲ ಅನ್ಸುತ್ತೆ? ಕರಿಯರ್ ಕಟ್ಟಿದ್ದಾಯ್ತು, ಎಜುಕೇಶನ್ ಆಗಿದ್ದಾಯ್ತು, ಸಕ್ಸಸ್ ಆಗಿದ್ದಾಯ್ತು. ಸೊ ಲವ್ ಲೈಫ್ ಎಲ್ಲಿ? ಲವ್ ಲೈಫ್ ಬರೀ ಸೆಲ್ಫ್ ಲವ್ ಆಗೋಗಿದೆ. ಇಲ್ಲ, ಬರೀ ಸ್ಮಾರ್ಟ್ ಆನ್ಸರ್ ಹೇಳ್ಬಿಟ್ರು, ಸೆಲ್ಫ್ ಲವ್ ಅಂತ. ಓಕೆ, ಸೆಲ್ಫ್ ಲವ್ ಇದೆ, ಅದೇ ನಿಮ್ನ ಇಲ್ಲಿ ತನಕ ಕರ್ಕೊಂಡ್ ಬಂದಿದೆ. ಯು ನೀಡ್ ಲವ್, ಯು ಡಿಸರ್ವ್ ಲವ್. ಐ ನೀಡ್ ಲವ್, ಬಟ್ ಯಾಕೋ ಅದು ಗೊತ್ತಿಲ್ಲ ನನಗೆ. ಅದಕ್ಕೆ ನನ್ನ ಕೈ ಹಿಡ್ದಿಲ್ವೋ ಇಲ್ಲ ನನ್ನನ್ನು ಅದು ಕೈ ಹಿಡ್ದಿಲ್ವೋ ಗೊತ್ತಿಲ್ಲ. ಭರ್ಜರಿ ಬ್ಯಾಚುಲರ್ಸ್ ಅಲ್ಲಿ ಇದ್ದೀರಾ?
ಸೊ ಇವಾಗ ನೆಕ್ಸ್ಟ್ ನಿಮ್ಮ ಪ್ರಕಾರ ಆರ್ಟಿಸ್ಟ್ ಆದವರು ಏನ್ ಕಲ್ತ್ಕೊಂಡ್ ಬರ್ಬೇಕು? ಇವಾಗ ಆಕ್ಟಿಂಗ್ ಕ್ಲಾಸ್ಗೆ ಹೋಗ್ತಾರೆ ಎಷ್ಟೊಂದ್ ಜನ, ಇದು ಮಸ್ಟ್ ಅಂಡ್ ಶುಡ್ ಅಂತ ಹೇಳಿ. ಹೌದು. ಸೊ ನೀವೇನ್ ಹೇಳ್ತೀರಾ, ಏನ್ ತಯಾರಿ ಮಾಡ್ಕೊಂಡ್ ಬರ್ಬೇಕು ಆಡಿಷನ್ಗೆ ಬಂದಾಗ? ಫಸ್ಟು ಏನೇ ಕ್ಯಾರೆಕ್ಟ್ರ್ ಕೊಟ್ಟರು ನಾನು ಮಾಡ್ತೀನಿ ಅನ್ನೋ ಒಂದು ಮೈಂಡ್ ಸೆಟ್ ಇಟ್ಕೊಂಡೇ ಬರಬೇಕು. ನಾನು ಹೀರೋ ಆಗೇ ಬರ್ತೀನಿ, ನಾನು ಹೀರೋಯಿನ್ ಆಗೇ ಬರ್ತೀನಿ ಅನ್ನೋದು ಏನಿದೆಯೋ ಆ ಒಂದು ಥಾಟ್ನ ತೆಗೆದ್ಬಿಡ್ಬೇಕು ಅಂತಲೇ ಹೇಳ್ತೀನಿ. ಯಾಕಂದರೆ ಒಂದೊಂದ್ಸರಿ ಒಂದು ಹೀರೋಯಿನ್ ಅಕ್ಕನ ಥರನೂ ಬಿಹೇವ್ ಮಾಡ್ತಿರ್ತಾಳೆ, ತಾಯಿ ಥರನೂ ಬಿಹೇವ್ ಮಾಡ್ತಿರ್ತಾಳೆ. ಸೊ ಎರಡನ್ನೂ ನಾನು ಬ್ಯಾಲೆನ್ಸ್ ಮಾಡ್ತೀನಿ ಅಂದಾಗ ಮಾತ್ರ ಹೀರೋಯಿನ್ ಆಗೋಕ್ಕೆ ಸಾಧ್ಯ. ಸೊ ಫಸ್ಟು ತಲೆಯಲ್ಲಿ ದಯವಿಟ್ಟು ನೀವು ಇದಕ್ಕೆ ನಾನು ಸ್ಟಿಕ್ ಆನ್ ಆಗ್ತೀನಿ ಅಂತ ದಯವಿಟ್ಟು ತಲೆಯಲ್ಲಿ ಇಟ್ಕೋಬೇಡಿ. ಆ್ಯಟಿಟ್ಯೂಡ್ ಇರಲಿ, ಕ್ಯಾರಿ ಮಾಡೋದು ಬೇಕೇ ಬೇಕು. ಹೀರೋಯಿನ್ ಅನ್ನೋ ಆ್ಯಟಿಟ್ಯೂಡ್ ಆಗಿರ್ಬೋದು, ಹೀರೋನ ಆ್ಯಟಿಟ್ಯೂಡ್ ಆಗಿರ್ಬೋದು, ಬೇರೆ ಕ್ಯಾರೆಕ್ಟರ್ಸನ್ನ ಆ್ಯಟಿಟ್ಯೂಡ್ ಆಗಿರ್ಬೋದು, ಕ್ಯಾರಿ ಮಾಡಿ. ಬಟ್ ತಲೆನಲ್ಲಿ ಬೇಡ, ಅದು ಪರ್ಫಾರ್ಮ್ ಮಾಡೋದಕ್ಕೆ ಬಿಡಲ್ಲ. ನನಗೆ ಎಷ್ಟೊಂದು ಸರಿ ಆಗಿದೆ ಎಕ್ಸ್ಪೀರಿಯನ್ಸ್. ನಾನು ಇವಾಗ ಒಂದು ಸೀನ್ ಮಾಡಿರ್ತೀನಿ ಅಂತ ಅಂದ್ಕೊಳ್ಳಿ, ತುಂಬ ಚೆನ್ನಾಗಿ ಮಾಡಿಬಿಟ್ಟಿರ್ತೀನಿ. ಅದಾದಮೇಲೆ ಆಯ್ತಲ್ಲ ಅಂತ ಅಂದ್ಕೊಂಡು ನೆಕ್ಸ್ಟ್ ಸೀನ್ ಮಾಡೋಕ್ಕೆ ಆಗಿರಲ್ಲ. ಓಕೆ. ಸೊ ತಲೆಗೆ ಯಾವತ್ತೂ ತಗೋಬಾರ್ದು, ನಾನು ಚೆನ್ನಾಗಿ ಮಾಡ್ತೀನೋ ಚೆನ್ನಾಗಿ ಮಾಡಲ್ವೋ, ನಾನು ಮಾಡಬೇಕು, ಕೆಲಸ ಮಾಡಬೇಕು ಅನ್ನೋದಷ್ಟೇ ತಲೆಯಲ್ಲಿರಲಿ. ಮಿಕ್ಕಿದ್ದು ಡೈರೆಕ್ಟ್ರಿಗೆ ಬಿಟ್ಟಿದ್ದು, ಅವ್ರು ಹೇಗೆ ಪಳಗಿಸ್ತಾರೋ ಆ ಥರ. ಆ್ಯಂಡ್ ಎಸ್, ಇನ್ನೊಂದು ಫಿಟ್ಟಾಗಿರಲಿ ಬಾಡಿ. ಆ್ಯಂಡ್ ಇನ್ನೊಂದು ಟೈಮ್ ಮ್ಯಾನೇಜ್ಮೆಂಟ್ ಕಲೀಲೇಬೇಕಾಗುತ್ತೆ. ಸೊ ಅದೊಂದು. ಆಮೇಲೆ ಡೆಡಿಕೇಶನ್ ಆ್ಯಕ್ಚುಲಿ ನಾನು ಇದನ್ನ ಫಸ್ಟಲ್ಲಿ ಹೇಳಬೇಕಿತ್ತು. ಡೆಡಿಕೇಶನ್, ವಿಲ್ ಪವರ್, ಆಮೇಲೆ ಇನ್ಸೆಕ್ಯೂರಿಟೀಸ್ ಎಲ್ಲ ಪಕ್ಕಕ್ಕೆ ಇಟ್ಬಿಟ್ಟು ಧೈರ್ಯವಾಗಿ ಕ್ಯಾಮ್ರಾ ಫೇಸ್ ಮಾಡಬೇಕು. ವೆರಿ ವೆಲ್ ಸೆಡ್. ಸೊ ಲಾಸ್ಟ್ ಕ್ವೆಶನ್, ಈಗ ಲಕ್ಷಣ ಆದಾಗ ಯು ಗಾಟ್ ಯುವರ್ ಫಸ್ಟ್ ಪೇ ಚೆಕ್, ಏನ್ ತಗೊಂಡ್ರಿ ನಿಮ್ಗೆ ಅಂತ? ಅದು ಲಾಂಗ್ ಡ್ಯೂ, ಡಬಲ್ ಡಿಗ್ರಿ ಗ್ರಾಜುಯೇಟ್, 8 ತಿಂಗಳು ವೇಟಿಂಗ್ ಪೀರಿಯಡ್, ಕೋವಿಡ್. ವಾಟ್ ಡಿಡ್ ಯು ಬೈ ಫಾರ್ ಯೋರ್ ಸೆಲ್ಫ್? ನಾನು ಏನೂ ತಗೊಂಡಿಲ್ಲ. ಅಪ್ಪ ಅಮ್ಮಂಗೆ ಕೊಟ್ರಾ? ಅಮ್ಮಗೆ ಸೀರೆ ಕೊಟ್ಟೆ. ಮಗಳು ಜಾನಕಿ, ಮಗಳು ವಿಜಯಲಕ್ಷ್ಮಿ. ಅಮ್ಮಗೆ ಸೀರೆ ಕೊಟ್ಟೆ, ಅಪ್ಪನಿಗೆ ಅಂತ ಸೇವ್ ಮಾಡಿಟ್ಟೆ. ನಾನೇನು ತಗೊಂಡಿಲ್ಲ. ಸೊ 2 ವರ್ಷ ಆದ ನಂತರ ನಿಮಗೆ ಅಂತ? 2 ವರ್ಷ ಆದಮೇಲೆ ನನಗೆ ಅಂತ ನಾನು ಈಗಲೂ ನಾನು ಏನು ತೊಗೊಂಡಿಲ್ವಾ? ಸೀರಿಯಸ್ಲಿ ಸೆಲ್ಫ್ ಲವ್ ಈಗಲೂ ಏನು ತಗೊಂಡಿಲ್ಲ. ನಾನು ಬರೀ ಲೈಫ್ನ ಲೀಡ್ ಮಾಡ್ತಿದ್ದೀನಿ ಅಷ್ಟೇ. ಈಗಲೂ ಏನು ತಗೊಳಕ್ಕಾಗಿಲ್ಲ. ಥ್ಯಾಂಕ್ಸ್ ನೆನಪಿಸಿದ್ದಕ್ಕೆ. When you're buying something, remember this situation. ಅಲ್ಲ? Self love is important. Self love is important, but ನನಗೆ ಅಂತ ಏನು ತಗೊಂಡಿಲ್ಲ. So sad. Buy something for yourself. ಯಾಕಂದ್ರೆ we had such a good talk. ನಂಗೆ ತುಂಬಾ ಖುಷಿ ಆಯ್ತು. ಇವಾಗ ಸೀರಿಯಲ್ ಅಲ್ಲಿ ನೋಡ್ಬೇಕಾದ್ರೆ ನಮ್ಮ ಪಾಯಿಂಟ್ ಆಫ್ ವ್ಯೂ ನಲ್ಲೇ ಬೇರೆ ಇರುತ್ತೆ. ಹೋಗಿರ್ತಾರೆ, ಆಡಿಷನ್ ಸೆಲೆಕ್ಟ್ ಆಗಿರ್ತಾರೆ, ಬಂದಿರ್ತಾರೆ ಅಂತ. ಈ ಸ್ಟ್ರಗಲ್ ಏನಿದೆ ಅದು ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಈಗ ಅಪ್ಪ ಅಮ್ಮನ ಬಿಟ್ಟು ದೂರ ಇರ್ತಾರೆ ಅಂದ್ರೆ ಎಷ್ಟೊಂದು ಜನ ಕಾಲೇಜ್ ಸ್ಟೂಡೆಂಟ್ಸ್, ಹಾಸ್ಟೆಲ್ ಅಲ್ಲಿ ಇರೋರು, ಇವಾಗ 9 to 5 ಕೆಲಸ ಮಾಡೋರು, ಅವ್ರಿಗೆ ಗೊತ್ತಿರುತ್ತೆ ಪೇರೆಂಟ್ಸ್ನ ಎಷ್ಟು ಮಿಸ್ ಮಾಡ್ಕೊತಾ ಇರ್ತೀವಿ ಅಂತ. ಸೊ ಇಷ್ಟೆಲ್ಲ ಕಷ್ಟಗಳ ಮಧ್ಯೆ ನೀವು ನಿಮ್ಮನ್ನ ನೀವು ವರ್ಕಲ್ಲಿ ತೊಡಗಿಸ್ಕೊಂಡು ರಿಯಾಲಿಟಿ ಶೋಸ್ ಮಾಡ್ತಾ, ಸೀರಿಯಲ್ ಮಾಡ್ತಾ, I'm very proud of you. Keep doing whatever you're doing and keep entertaining us. Yes. It was such a nice talk. Thank you so much. ಇದಾಗಿತ್ತು ವೀಕ್ಷಕರೇ ನನ್ನ ಮಾತುಕತೆ ವಿಜಯಲಕ್ಷ್ಮಿ ಅವ್ರ ಜೊತೆ. ನಮ್ಮ ಮಾತುಕತೆ ನಿಮಗೂ ಕೂಡ ನನ್ನಷ್ಟೇ ಇಷ್ಟ ಆಯಿತು ಅಂತ ಭಾವಿಸ್ತಾ ಶೋ ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು.